And so I'm just really excited to be with you, but a little sad that I won't be with you next year. ಅಷ್ಟೇ ಅಲ್ಲ, ನಿಮ್ ಜೊತೆಗೆ ಇಲ್ಲಿವರೆಗೂ ಇಷ್ಟೆಲ್ಲಾ ವರ್ಷ ಇದ್ದೆ, ನಾನು ಬಹಳ ಸಂತೋಷ ಅನಿಸ್ತದೆ. ಮುಂದಿನ ವರ್ಷ ನಮ್ ಜೊತೆಗೆ ಇರೋದಿಲ್ಲಲ್ಲ ಅಂತ ಒಂದು ವಿಷಾದನೂ ಇದೆ. So for those of you who are able to attend English only translations, I have a Saturday morning, the first Saturday of every month. I teach globally, so you're always welcome to come and join me there. ನಾನು ಪ್ರತಿ ಶನಿವಾರ ಜಾಗತಿಕವಾಗಿ ನಾನು ಇಂಗ್ಲಿಷ್ ನಲ್ಲಿ ಮಾತಾಡ್ತೇನೆ, ಕನ್ನಡ ಯಾವುದೇ ಟ್ರಾನ್ಸ್ಲೇಷನ್ ಇರೋದಿಲ್ಲ. ಪ್ರತಿ ಶನಿವಾರ ಬೆಳಗ್ಗೆ ನಾನು ವಾಕ್ಯ ಸಾರ್ತಿರ್ತೇನೆ. ಅದು ಆವಾಗ ನೀವು ಸೇರ್ಕೊಳ್ಳೋದು ಬಹಳಷ್ಟು ಸಂತೋಷ ಅನ್ನಿಸ್ತದೆ. And Apostle Joel has told me that he's going to have me a couple of times next year on the English only local class. ಅಷ್ಟೇ ಜೋಯಲ್ ಅವ್ರು ಹೇಳಿದ್ರು, ಮುಂದಿನ ವರ್ಷ ಜಾಗತಿಕವಾಗಿ ಬರೀ ಇಂಗ್ಲಿಷ್ ನಲ್ಲಿ ಮಾತ್ರ ಎಲ್ಲ ದೇಶದವರು ಭಾಗಿಯಾಗಬಹುದು ಅಂತೇಳಿ ಆ ರೀತಿ ಅವಕಾಶ ಹುಡ್ಕೋಣ ಅಂತ ಅವ್ರು ಹೇಳಿದ್ದಾರೆ. So I would love to have you join me at either of those situations as we continue on next year. ಮುಂದಿನ ವರ್ಷ ಬರೀ ಕೇವಲ ಇಂಗ್ಲಿಷ್ ಮಾತ್ರ ನಾವು ಕ್ಲಾಸ್ ನೀಡುವಾಗ ನೀವು ಅದರಲ್ಲಿ ಸೇರ್ಕೊಳ್ಳೋದು ಅದಕ್ಕೆ ಬಹಳಷ್ಟು ಸಂತೋಷ ಅನಿಸ್ತದೆ, ನೀವು ಸೇರ್ಕೋಬಹುದು. And I want to shout out to Anthony, who was with me at Global Leadership Institute last Saturday. ಕಳೆದ ಶನಿವಾರ ಆಂಟನಿ ಅವ್ರ ಜೊತೆಗೆ ಇರೋದಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತು. ಅವ್ರ ಕಳೆದ ಶನಿವಾರ ಇದ್ರು. And you're all welcome, just so you know. ನೀವೆಲ್ಲರಿಗೂ ಸ್ವಾಗತ ಇದೆ, ನೀವು ಆ ದಿವಸ ಜಾಯಿನ್ ಆಗಬಹುದು. So today I want to talk to you from a set of scriptures that are really dear to my heart. ನನ್ನ ಹೃದಯಕ್ಕೆ ಬಹಳಷ್ಟು ಹತ್ತಿರವಾಗಿರುವಂತ ಪ್ರಿಯವಾಗಿರುವಂತ ಕೆಲವೊಂದು ವಾಕ್ಯಗಳನ್ನು ನಿಮ್ಮ ಸಂಗಡ ಇವತ್ತು ನಾನು ಹಂಚಿಕೊಳ್ಳಲು ನಾನು ಬಯಸ್ತೇನೆ. I want to talk with you from Acts chapter 20 verse 17 through the end of this chapter. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 7ರಿಂದ ಕೆಲವು ವಚನಗಳನ್ನು ನಿಮ್ಮ ಸಂಗಡ ನಾನು ಹಂಚಿಕೊಳ್ಳಲು ನಾನು ಬಯಸ್ತೇನೆ. Verse 17 through 38. 17ರಿಂದ 38ನೇ ವಚನಗಳವರೆಗೂ. And we're going to just kind of take it scripture by scripture, and we'll see how far we get. ಎಷ್ಟು ಮಟ್ಟಿಗೆ ಆಗ ಸಾಧ್ಯವೋ ಅಷ್ಟು ಮಟ್ಟಿಗೆ ವಾಕ್ಯದಿಂದ ವಾಕ್ಯಕ್ಕೆ ನಾವು ನೋಡ್ತಾ ಹೋಗೋಣ. Chapter 20, Acts, verse 17. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 17ನೇ ವಚನದಿಂದ. From Miletus he sent to Ephesus, and he called to him the elders of the church. ಅವನ ಮೆಲೇತಿನಿಂದ ಎಫೆಸಕ್ಕೆ ಕಳುಹಿಸಿದ, ಅಲ್ಲಿ ಸಭೆ ಹಿರಿಯರನ್ನು ಕರೆಸಿದನು. ಅವರು ಅವನ ಬಳಿಗೆ ಬಂದಾಗ ಅವರಿಗೆ ಅವನು ಹೇಳಿದ್ದೇನೆಂದರೆ. And when they had come to him, he said to them, you yourselves know from the first day that I set foot in Asia how I was with you the whole time. ಆತನ ಅವ್ರು ಬಂದಾಗ, ನಾನು ಏಷ್ಯಾ ಸೀಮೆಯಲ್ಲಿ ಕಾಲಿಟ್ಟ ಮೊದಲನೇ ದಿವಸದಿಂದ ನಿಮ್ಮ ಮಧ್ಯೆ ಎಲ್ಲಾ ಕಾಲದಲ್ಲಿಯೂ ಹೇಗೆ ನಡೆಕೊಂಡೆನೆಂಬುದನ್ನು ನೀವೇ ಬಲ್ಲಿರಿ. Serving the Lord with humility and with tears and with trials which came upon me through the plots of the Jews. ನಾನು ಯಹೂದ್ಯರ ಒಳ ಸಂಚುಗಳಿಂದ ನನಗೆ ಸಂಭವಿಸಿದ ಕಷ್ಟಗಳನ್ನು ನಾನು ಹೇಗೆ ಸಹಿಸಿಕೊಂಡೆನು, ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತೇನೆ ಎಂಬುದಾಗಿ ನೀವೇ ಬಲ್ಲಿರಲ್ಲ. Now you know the scripture. ಅವಾಗ ಎಲ್ಲರಿಗೂ ಈ ವಾಕ್ಯ ನಿಮಗೆ ಗೊತ್ತಿದೆ. Here Paul is at the coast, and he sends to Ephesus for the elders of the church because he knows he's never going to see him again. ಅಲ್ಲಿ ಅವರನ್ನು ಪುನಃ ಎಫೆಸ ಸಭೆಗೆ ಅವರನ್ನು ಭೇಟಿ ಮಾಡುವುದಿಲ್ಲ ಎಂಬುದನ್ನು ಅವರಿಗೆ ಅಂತಿಮ ಮಾತುಗಳನ್ನು ಅವರಿಗೆ ಹೇಳ್ತಿದ್ದಾನೆ. And he doesn't want to deal with all the people because he knows it'll take forever and it'll break his heart. ಅಷ್ಟೇ ಎಲ್ಲರನ್ನೂ ಆತನು ಸೇರ್ಕೊಂಡ, ಕೆಲವು ಹಿರಿಯರನ್ನು ಆತನು ಸೇರಿಸಿಕೊಂಡ, ಯಾಕಂದ್ರೆ ಅವ್ರಿಗೆ ಬಹಳಷ್ಟು ದುಃಖವಾಗ್ತದೆ ಎಂಬುದಾಗಿ ಬಲ್ಲವನಾಗಿದ್ದನು. So he sends just for the elders. ಹಿರಿಯರನ್ನು ಮಾತ್ರ ಆತನು ಕರೆದ ಸಭೆಯಲ್ಲಿ. And he says, you yourselves know what my conduct was like the whole time I was with you. ನಿಮ್ಮ ಸಂಗಡ ಇದ್ದಾಗ ನಾನು ಹೇಗೆ ನಡ್ಕೊಂಡೆ, ನನ್ನ ಧೋರಣೆ ಎಲ್ಲವನ್ನು ನೀವೇ ಬಲ್ಲಿರಲ್ಲ ಅಂತ ಹೇಳ್ತಾನೆ.
And so I'm wanting to take a look at the scriptures here today, and I'm wanting to examine our personal lives as if we were ಈಗ Paul. Yeah. ಈಗ ಇದೇ ವಾಕ್ಯಗಳನ್ನು ಪೌಲನ ಹಾಗೆ ನಾವು ಸಹ ಈ ವಾಕ್ಯವನ್ನು ತಕ್ಕೊಂಡು ನಮ್ಮನ್ನು ಪರಿಶೋಧನೆ ಮಾಡಿಕೊಂಡ್ರೆ, ನಮ್ಮನ್ನು ಅವಲೋಕನ ಮಾಡಿಕೊಂಡ್ರೆ ಹೇಗಿರ್ತದೆ? And I want to see what it is that Paul tries to convince the elders to see and remember. ಅಷ್ಟೇ ಅಲ್ಲದೆ ಪೌಲನು ಅಲ್ಲ ಆ ಹಿರಿಯರನ್ನು ಕರೆದು ಅವರು ನೆನಪಿನಲ್ಲಿ ಇಟ್ಟುಕೊಳ್ಳೋ ಮಷ್ಟಕ್ಕೆ ಅವರಿಗೆ ಮನವರಿಕೆ ಮಾಡಿ ಈಗನೇ ಹೇಳ್ತಿದ್ದಾನೆ. And so the first thing he appeals to the elders about is about his conduct. He says, you know my conduct. ಮೊದಲನೇದಾಗಿ ಹಿರಿಯರಿಗೆ ಆತನ ಮನವಿ ಏನಂತಂದ್ರೆ, ನಾನು ನಿಮ್ಮ ನಡುವೆ ನಿಮ್ಮ ಒಳಗೆ ಜೊತೆಗಿದ್ದಾಗ ನಾನು ಹೇಗೆ ನಡ್ಕೊಂಡೆ, ನನ್ನ ನಡವಳಿ ಹೇಗಿತ್ತು ಎಂಬುದಾಗಿ ಆತ ಮೊದಲನೇದಾಗಿ ಅವರ ಮುಂದೆ ಪ್ರಸ್ತಾಪನೆ ಮಾಡ್ತಾನೆ. How I was serving the Lord with all humility. ಎಲ್ಲಾ ನಮ್ರತೆಯಿಂದ ದೀನತೆಯಿಂದ ನಾನು ಹೇಗೆ ಕರ್ತನ ಸೇವೆ ಮಾಡಿದೆ. With tears and with trials. ಕಣ್ಣೀರಿನಿಂದಲೂ ಹಾಗೂ ಪ್ರಯಾಸದಿಂದಲೂ ನಾನು ಸೇವೆ ಮಾಡಿದೆ. And I think these are three things that we should examine our own lives and ministries about. ಈಗ ನಮ್ಮ ಸ್ವಂತ ಸೇವೆಯಲ್ಲಿ ಹಾಗೂ ನಮ್ಮ ಜೀವಿತದಲ್ಲಿ ಇವುಗಳನ್ನು ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವಂತಹ ಸಮಯ. Could we stand before the elders and all the people and say the same thing? You know my conduct. ಪೌಲನು ಹೇಳಿದ ಹಾಗೆ ನಮ್ಮ ಸಭಿಕರ ಮುಂದೆ, ಸಭಾ ಹಿರಿಯರ ಮುಂದೆ ಹೀಗೆ ನಾವು ನನ್ನ ನಡವಳಿಕೆ ಧೋರಣೆ ನೀವೇ ಬಲ್ಲಿರಲ್ಲ ಎಂಬುದಾಗಿ ನಾವು ಹೇಳೋದಕ್ಕೆ ಸಾಧ್ಯನಾ? How the whole time I served the Lord with all humility. ಎಲ್ಲಾ ದಿವಸಗಳಲ್ಲಿ ಬಹಳ ನಮ್ರತೆಯಿಂದ ದೀನತೆಯಿಂದ ನಿಮ್ಮ ಜೊತೆಗಿದ್ದು ನಾನು ಸೇವೆ ಮಾಡಿದೆ. With tears and with trials. ಕಣ್ಣೀರಿನಿಂದಲೂ ಪ್ರಯಾಸದಿಂದಲೂ ಕಷ್ಟದಿಂದಲೂ ನಾನು ಮಾಡಿದೆ. Is this how you're serving the Lord today? ಈ ರೀತಿ ನಾವು ಸೇವೆ ಮಾಡೋರಾಗಿದ್ದೇವಾ? Are you serving him with all humility? ಎಲ್ಲ ನಮ್ರತೆಯಿಂದ ದೀನತೆಯಿಂದ ನಾವು ಸೇವೆ ಮಾಡ್ತಿದ್ದೇವಾ? I think this is a key element. This is the last time he will ever see these men. ಇವರು ಅದೇ ಕಡೆ ಸಾರಿ ಅವ್ರು ನೋಡೋದು, ಆಮೇಲೆ ಅವ್ರು ನೋಡ್ಲಿಕ್ಕಿಲ್ಲ. ಆ ಮಾತನ್ನು ಹೇಳ್ತಿದ್ದಾನೆ. He's led most of them to Christ. He's raised them up in the ministry as elders. ಅವರನ್ನು ಆ ಹಿರಿಯರನ್ನಾಗಿ ಸಭೆಗಳನ್ನಾಗಿ ಕ್ರಿಸ್ತನಲ್ಲಿ ಅವರನ್ನು ಎಬ್ಬಿಸಿದನು, ಸಭೆಗಳನ್ನು ಸ್ಥಾಪನೆ ಮಾಡಿದನು, ಅವರಿಗೆ ತರಬೇತಿ ಕೊಟ್ಟನು. They know him. ಅವರೆಲ್ಲರೂ ಆತನನ್ನು ಬಲ್ಲವರೇ. And he's able to tell them, he said, I've served you with all humility. I've served the Lord with all humility. ಅದಕ್ಕಿಂತಲೇ ಅಷ್ಟು ಧೈರ್ಯವಾಗಿ ಹೇಳ್ತೇನೆ, ನೋಡಿ ನಿಮ್ಮ ಎದುರಿಗೆ ನಾನು ಹೇಗೆ ನಡ್ಕೊಂಡೆ, ಎಲ್ಲ ನಮ್ರತೆಯಿಂದಲೂ ದೀನತೆಯಿಂದಲೂ ನಿಮ್ಮ ನಡುವೆ ನಾನು ಸೇವೆ ಮಾಡಿದೆ. And I think we need to hold to that in our ministries. ನಮ್ಮ ಸೇವೆಯಲ್ಲಿ ಆ ಮಾತನ್ನು ನಾವು ಹಿಡ್ಕೋಬೇಕು. And we need to realize that tears and trials are part of the ministry. ನಮ್ಮ ಕಣ್ಣೀರು, ನಮ್ಮ ಪ್ರಯಾಸ ನಮ್ಮ ಸೇವೆಯ ಭಾಗವಾಗಿರ್ಬೇಕು ಅಂತ ನಮಗೆ ಪರಿಗಣನೆ ಆಗ್ಬೇಕು. And in spite of all of that, in spite of the difficulties and the trials, he says in verse 20, ಇವೆಲ್ಲ ಕಷ್ಟಕರ ಮಧ್ಯದಲ್ಲಿಯೂ ಒಂದು ಮಾತನ್ನು ಹೇಳ್ತಾನೆ. ಅದು 20ನೇ ವಚನದಲ್ಲೇ ನಾವು ನೋಡ್ತೇವೆ. You know how I did not shrink back from declaring to you anything that was profitable. ಅಲ್ಲಿ ಉಪದೇಶಿಸೋದಕ್ಕೂ ಸಭೆಯಲ್ಲಿ ಸೇವೆ ಮಾಡುವುದಕ್ಕೂ ನಾವು ಯಾವುದಕ್ಕೂ ಹಿಂದೆ ಇರಲಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. And teaching you publicly and from house to house. ಮನೆ ಮನೆಯಲ್ಲಿಯೂ ಹಾಗೂ ಬಹಿರಂಗವಾಗಿಯೂ ನಿಮಗೆ ಉಪದೇಶ ಮಾಡುತ್ತಾನೆ ಬಂದೆ. And so here we see that Paul shifts a little bit and he begins to talk about what his message was. ಆಮೇಲೆ ಪೌಲನು ತನ್ನ ಮಾತನ್ನು ಈ ಕಡೆ ತನ್ನ ಬೋಧನೆ ಕಡೆಗೆ ತಿರುಗಿಸ್ತಾ ಇದ್ದಾನೆ. ಆತನು ಏನು ಉಪದೇಶ ಮಾಡ್ತಿದ್ದ, ಏನು ಬೋಧನೆ ಮಾಡ್ತಿದ್ದ. And I think this is a really valuable thing for us as speakers, as preachers. ನಾವು ಬೋಧಕರಾಗಿದ್ದ ನಮಗೆ ಇದು ಮೌಲ್ಯವಾಗಿ ನಾವು ಎಣಿಸಬೇಕಾದದ್ದೇ ಹೌದು. That we look at what Paul says about his preaching. ಅದು ಪೌಲನು ತಾನು ಏನು ಉಪದೇಶ ಮಾಡ್ತಾ ಇದ್ದ ಅದನ್ನು ಅವಲೋಕನ ಮಾಡೋದಕ್ಕೆ.
I did not shrink back from declaring anything that was profitable. ಅಲ್ಲಿ ಹೌದು, ನಿಮಗೆ ಲಾಭವಾಗುವಂತದ್ದನ್ನು ಉಪದೇಶಿಸದೆ ನಾನು ಹಿಂದೆಗೆಯಲಿಲ್ಲ, ಉಪದೇಶ ಮಾಡಿದೆ. So let me ask you, ನಾನು ನಿಮ್ಗೆ ಪ್ರಶ್ನೆ ಕೇಳ್ತೇನೆ, are you shrinking back from something in your preaching? ಅಲ್ಲಿ ಉಪದೇಶ ಮಾಡುವುದನ್ನು ನಿಲ್ಲಿಸಿ ಅದರಲ್ಲಿಂದ ನೀವು ಹಿಂಜರಿತಾ ಇದ್ದೀರಾ? Is there a subject that you don't want to talk about because of how the people will respond or what's going on in your city? ನಿಮ್ಮ ಪಟ್ಟಣದಲ್ಲಿ ಏನ್ ನಡೀತದೆ, ಜನರು ಏನ್ ತಿಳ್ಕೊಳ್ತಾರೋ ಎಂಬುದಾಗಿ ಬೋಧಿಸದೇ ಇರುವಂತದ್ದು ಏನಾದ್ರೂ ನಿಮ್ಮಲ್ಲಿ ಇದೆಯಾ? Or are you preaching everything that's profitable? ಅಥವಾ ಅವರಿಗೆ ಪ್ರಯೋಜನವಾಗುವಂತ ಎಲ್ಲವನ್ನೂ ನೀವು ಉಪದೇಶ ಮಾಡ್ತಿದ್ದೀರಾ? You know, with a lot of preachers, they don't want to talk about money and what the Bible says about our finances because they're afraid of what the people are going to think. ಅನೇಕ ಉಪದೇಶಕರು ಹಣದ ವಿಷಯದಲ್ಲಿ ಮಾತಾಡೋದಿಲ್ಲ, ಯಾಕಂದ್ರೆ ಬೈಬಲ್ ಹೇಳ್ತದೆ ಹಣದ ವಿಷಯದಲ್ಲಿ ಮಾತಾಡ್ಬೇಕು, ಆದ್ರೆ ಹಣದ ವಿಷಯದಲ್ಲಿ ಮಾತಾಡಿದ್ರೆ ಸಭಿಕರು ಏನೇ ತಿಳ್ಕೊಳ್ತಾರೋ ಎಂಬ ಭಯಪಟ್ಟು ಮಾತಾಡೋದಿಲ್ಲ. But Paul says, I didn't shrink back from preaching anything that was profitable. ಆದ್ರೆ ಪೌಲನ್ ಹೇಳ್ತಾನೆ, ನಿಮಗೆ ಲಾಭ ತರುವಂತದ್ದು ಹಿತಕರವಾದದ್ದನ್ನು ನಾನು ಸಭೆಯಲ್ಲಿ ಮಾತಾಡದೆ ಹಿಂದೆಗೆದಿಲ್ಲ. So let me ask you a question. Are you tracking what you're preaching? ಆದ್ರೆ ಅದು ನಿಮ್ಮೊಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮ ಬೋಧನೆಯಲ್ಲಿ ಅದು ಮಾರ್ಗ ತಪ್ಪದೇ ಇದ್ದೀರೋ? Are you paying attention to what you're feeding your flock? ನಿಮ್ಮ ಕುರಿಗಳಿಗೆ, ನಿಮ್ಮ ಮಂದೆಗೆ ಏನು ಉಣಿಸ್ತಾ ಇದ್ದೀರಿ, ಅದರ ಬಗ್ಗೆ ನಿಮಗೆ ಕಾಳಜಿ ಇದೆಯೋ, ಎಚ್ಚರಿಕೆಯಾಗಿದ್ದೀರೋ? You know, this morning, before I finalized my preparation with you, I took a look at what I've been teaching you for the last few years. ಕಳೆದ 2 ವರ್ಷಗಳಿಂದ ಈ ಸಾಯಂಕಾಲದಲ್ಲಿ ನಾನು ಸಿದ್ಧಪಡಿಸಿಕೊಳ್ಳುವಂತ ನಾನು ಇಲ್ಲಿವರೆಗೂ ಬೋಧಿಸಿದ್ದನ್ನು ನಾನು ಹಿಂತಿರುಗಿ ನಾನು ನೋಡಿದೆ. Because I keep a list of everything I'm teaching you. ನಾನು ನಿಮಗೆ ಬೋಧಿಸುವುದೆಲ್ಲವನ್ನು ನಾನು ಸಿದ್ಧಪಡಿಸಿಕೊಂಡಿದ್ದೆ, ಹಾಗೆ ಇಟ್ಟಿದ್ದೇನೆ. I'll show you right now. So for 2024, I have a list. 2024ರಲ್ಲಿ ನನಗೊಂದು ಪಟ್ಟಿ ಇದೆ. And for 2022, when I spoke to you the last time, I have a list. ಅಲ್ಲಿ 2022ರಲ್ಲಿ ಆವಾಗ ನಾನೇನು ಬೋಧನೆ ಮಾಡಿದ್ದೆ ಅದು ಸಹ ನನ್ನಲ್ಲಿ ದಾಖಲಾಗಿದೆ. And I just go right through the list and I look at all the different things I've been teaching you. ಅಲ್ಲಿ ನಿಮಗೆ ಏನೇನು ಬೋಧನೆ ಮಾಡಿದೆ ಅಲ್ಲಿ ಎಲ್ಲ ಪಟ್ಟಿ ಅಲ್ಲಿ ಇದೆ. And I want to encourage you that you should know what you're teaching your people. ನಿಮಗೆ ನಾನು ಉತ್ತೇಜಿಸುತ್ತೇನೆಂದ್ರೆ, ನಿಮ್ಮ ಜನರಿಗೆ ನೀವೇನು ಉಪದೇಶ ಮಾಡ್ತೀರೋ ಅದು ದಾಖಲೆ, ಅದು ಪಟ್ಟಿ ನಿಮ್ಮಲ್ಲಿ ಇರ್ಬೇಕು. And that you're teaching them what is profitable. ಅವರಿಗೆ ಹಿತಕರವಾದದ್ದೇನು, ಲಾಭದಾಯಕವಾದದ್ದೇನು ಅದನ್ನೇ ನೀವು ಬೋಧನೆ ಮಾಡ್ತಿರ್ಬೇಕು. Are you just teaching the same thing over and over again, or are you weaving the word together in such a way that it makes sense to your people? ಅಥವಾ ಸುಮ್ಮನೆ ಬೋಧನೆ ಮಾಡಿದ್ದನ್ನೇ ಮಾಡ್ತಿದ್ದೀರೋ, ಅಥವಾ ಬೋಧನೆಗಳು ಮಾಡ್ತಿರುವಾಗ ಒಂದಕ್ಕೊಂದು ಸಂಪರ್ಕ ಅರ್ಥಗರ್ಭಿತವಾಗಿದೆಯೋ? Listen, I want you to declare everything that's profitable for your people. ನಿಮಗೆ ಹಿತಕರವಾಗಿದ್ದು ಲಾಭವಾಗಿರುವುದನ್ನು ಎಲ್ಲವನ್ನು ನಾನು ಉಪದೇಶಿಸಬೇಕು ಎಂಬುದಾಗಿ ನಾನು ಬಯಸ್ತೇನೆ. And I sense for some of you, there are certain subjects you really don't want to speak on. ನನಗೆ ಆತ್ಮದಲ್ಲಿ ನನಗೆ ಈಗ ಅನಿಸ್ತಾ ಇದೆ, ಕೆಲವೊಂದು ವಿಷಯಗಳು ನೀವು ಎಂದು ಬೋಧನೆ ಮಾಡುವುದಕ್ಕೆ ನಿಮಗೆ ಮನಸ್ಸು ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. And I want to encourage you, don't shrink back. ನಾನು ನಿಮಗೆ ಉತ್ತೇಜಿಸ್ತೇನೆ, ಎಂದು ಹಿಂಜರಿಯಬೇಡ್ರಿ. Don't shrink back. ಹಿಂಜರಿಬೇಡ್ರಿ. Don't shrink back. ಹಿಂತೆಗೆಯಬೇಡ್ರಿ. You want to be able to stand like Paul did, in front of the elders, in front of the people. ಜನರೆದುರಿಗೆ, ಸಭಿಕರೆದುರಿಗೆ, ಹಿರಿಯರೆದುರಿಗೆ ಪೌಲನು ಹೇಳಿದ ಹಾಗೆ ನೀವು ಸಹ ಹೇಳಬೇಕು. How I did shrink back from declaring anything that was profitable.
ನಿಮಗೆ ಹಿತಕರವಾಗುವಂತ ಉಪದೇಶ ಮಾಡುವುದಕ್ಕೆ ನಾನು ಹಿಂತೆಗೆಯಲಿಲ್ಲ ಅಂತ ಪೌಲನ್ ಹೇಳ್ತಾನೆ. And then he talks about where he preached. ಆಮೇಲೆ ಅಷ್ಟಲ್ಲದೆ ಆತನ ಎಲ್ಲಿ ಉಪದೇಶ ಮಾಡಿದ ಅದನ್ನು ಹೇಳ್ತಾನೆ. He said, teaching you publicly and from house to house. ಮನೆಯಲ್ಲಿಯೂ ಹಾಗೂ ಸಭೆಯಲ್ಲಿಯೂ ಬಹಿರಂಗವಾಗಿ ನಿಮಗೆ ಉಪದೇಶ ಮಾಡಿದೆನು ಅಂತ ಹೇಳ್ತಾನೆ. Now this is an interesting concept because this teaching publicly can be really thought of in a couple of different ways. ಆಮೇಲೆ ಇದು ಈ ವಿಷಯ ಬಹಳ ಕುತೂಹಲಕಾರಿ ವಿಷಯನೇ, ಯಾಕಂದ್ರೆ ಬಹಿರಂಗವಾಗಿ ಸಭೆಯಲ್ಲಿ ಮಾತಾಡುವಂತ ವಿಷಯಗಳು ಅದು ಸಿದ್ಧಪಡಿಸಿಕೊಂಡೇ ಮಾಡಿರ್ತಾನೆ. It's in your Sunday services, publicly in your large meetings. ನಿಮ್ಮ ದೊಡ್ಡ ಕೂಟದಲ್ಲಿ, ಸಭೆಯಲ್ಲಿ, ಭಾನುವಾರ ಆರಾಧನೆಯಲ್ಲಿ ನೀವು ಬೋಧನೆ ಮಾಡ್ತೀರಿ. But Paul is also talking about the fact that he spoke openly in public in Ephesus. ಆಮೇಲೆ ಸಭೆಯಲ್ಲಿ ಎಫೆಸಸ್ ಅಲ್ಲಿ ಹಾಗೂ ಬಹಿರಂಗವಾಗಿ ಪೌಲನು ಮಾತಾಡಿದ್ದನ್ನು ಆತನಲ್ಲಿ ಹೇಳ್ತಿದ್ದಾನೆ. As well as from house to house. ಅದು ಮನೆಗೆ ಅಲ್ಲಿ ಅಷ್ಟೇ ಅಲ್ಲದೆ ಸಭೆಯಲ್ಲಿ ಅಷ್ಟೇ ಅಲ್ಲ, ಮನೆಯಲ್ಲಿಯೂ ಬೋಧನೆ ಮಾಡಿದ್ದಾನೆ. And we see this idea of preaching publicly and from house to house all the way through the book of Acts. ಇಲ್ಲಿ ಅಪೊಸ್ತಲ ಪುಸ್ತಕದಲ್ಲಿ ಮೇಲಿದ ಮೇಲೆ ಸಭೆಗಳಲ್ಲಿಯೂ ಸಭಾಮಂದಿರದಲ್ಲಿಯೂ ಹಾಗೂ ಮನೆಯಲ್ಲಿಯೂ ಉಪದೇಶವನ್ನು ನಾವು ವಿಷಯಗಳನ್ನ ನಾವು ಕಾಣ್ತೇವೆ. From the very beginning of the book of Acts, when in chapter 4 we see it, in chapter 2 we see it. ಅಪೊಸ್ತಲ ಕೃತ್ಯದಲ್ಲಿ ಆರಂಭದಲ್ಲಿಯೇ 2ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಮೇಲಿಂದ ಮೇಲೆ ಕಾಣ್ತೇವೆ. And so I think it's important for us to ask ourselves as leaders, am I speaking publicly and from house to house? ನಾವು ಬೋಧಕರಾದ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಏನಂತಂದ್ರೆ, ನಾನು ಸಭಾಮಂದಿರದಲ್ಲಿಯೂ ಬಹಿರಂಗವಾಗಿಯೂ ಉಪದೇಶ ಮಾಡ್ತಿದ್ದೇನೋ, ಅದರ ಜೊತೆಗೆ ಮನೆಯಲ್ಲಿಯೂ ಮಾಡ್ತಿದ್ದೇನೋ? Are you teaching them in small groups? ಅಥವಾ ಸಣ್ಣ ಗುಂಪಿನಲ್ಲಿ ನೀವು ಬೋಧನೆ ಮಾಡ್ತಿದ್ದೇವೋ? Are you teaching them in the house? ಮನೆಯಲ್ಲಿ ನೀವು ಮನೆಗಳಲ್ಲಿಯೂ ಬೋಧನೆ ಮಾಡ್ತಿದ್ದೀರೋ? Listen carefully. This is the Bible. ಲಕ್ಷ್ಯವಿಟ್ಟು ಕೇಳಿಸ್ಕೊಳ್ರಿ. ಬೈಬಲ್ ಪ್ರಕಾರ ಹೇಳೋದಾದ್ರೆ preaching publicly and from house to house is normal in the New Testament. ಸೇವೆಯಲ್ಲಿ ಸಭಾಮಂದಿರಗಳಲ್ಲಿ ಬಹಿರಂಗವಾಗಿ ಮಾತಾಡೋದು, ಮನೆಗಳಲ್ಲಿ ಮಾತಾಡೋದು ಸರ್ವಸಾಧಾರಣವೇ ಹೌದು. And people need to be taught in the house, in their home. ಮನೆಗಳಲ್ಲಿಯೂ ಸಭೆಗಳಲ್ಲಿ ಹೇಗೆ ಮಾಡ್ತೀವಿ, ಮನೆಗಳಲ್ಲಿಯೂ ಜನರಿಗೆ ಬೋಧನೆ ಮಾಡಬೇಕು. And we as leaders need to teach that way. ನಾಯಕರಾದ ನಾವು ಜನರಿಗೆ ಆ ರೀತಿ ಬೋಧನೆ ಮಾಡಬೇಕು. And we recognize that Paul taught that way. ಪೌಲನು ಆ ರೀತಿ ಮಾಡಿದ್ದನ್ನು ನಾವು ಗುರುತಿಸ್ತೇವೆ. And that he told the elders, remember I did this. ಅಷ್ಟೇ ಆಮೇಲೆ ಹಿರಿಯರಿಗೆ ಹೇಳ್ತಾನೆ, ನೆನಪಿನಲ್ಲಿ ಇಟ್ಕೊಳ್ರಿ ನಾನು ಇದನ್ನು ಮಾಡಿದೆ ಅಂತ ಹೇಳ್ತಾನೆ. And then he starts to talk about his message. So ನಂತರ ಆತನ ಸಂದೇಶ ಕುರಿತು ಆತನು ಈಗ ವಿವರಿಸಲು ಹೋಗ್ತಾನೆ. So first he talks about his conduct, and then he talks about what he preached about, and then he talked about where he preached, and now he talks about what he preaches. ಈಗ ಆತನು ಹೇಳ್ತಾನೆ ತನ್ನ ನಡವಳಿಕೆ ಧೋರಣೆ ಹೇಗೆ ಸೇವೆ ಮಾಡಿದೆ, ಆತನು ಯಾವ ರೀತಿ ಮಾಡಿದೆ, ಎಲ್ಲಿ ಮನೆಗಳಲ್ಲಿಯೋ ಸಭೆಗಳಲ್ಲಿಯೋ ಮಾತಾಡಿದೆ, ಆಮೇಲೆ ಏನು ಬೋಧನೆ ಮಾಡಿದೆ, ಈ 4 ವಿಷಯಗಳಲ್ಲಿ ಆತನು ಹೇಳ್ತಾನೆ. He says, solemnly testifying both to Jews and Greeks of repentance towards God and faith in our Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಗ್ರೀಕರಿಗೂ ಹಾಗೂ ಎಲ್ಲರಿಗೂ ಯಹೂದ್ಯರಿಗೂ ಜೊತೆಗೆ ಸೇರಿ ಆತನು ಬೋಧಿಸಿದನು ಅಂತ ಹೇಳ್ತದೆ. So it's important for us to realize that Paul preached to the Jews and the Gentiles, to believers and unbelievers. ಈಗ ಬಹಳಷ್ಟು ಪ್ರಾಮುಖ್ಯವಾದದ್ದನ್ನು ಯಹೂದ್ಯರಿಗೂ ಹಾಗೂ ಗ್ರೀಕರಿಗೂ, ಅಂದ್ರೆ ವಿಶ್ವಾಸಿಗಳಿಗೂ ಅವಿಶ್ವಾಸಿಗಳಿಗೂ ಜೊತೆಯಾಗಿ ಎಲ್ಲರಿಗೂ ಆತನು ಬೋಧನೆ ಮಾಡಿದ. He preached to everybody. ಎಲ್ಲರಿಗೂ ಆತನ ವಾಕ್ಯ ಸಾರ್ಥ. And we need to preach to everyone. ನಾವು ಎಲ್ಲರಿಗೂ ನಾವು ಸುವಾರ್ತೆ ಬೋಧನೆ ಮಾಡಬೇಕು. No matter what tribe they're from or what part of India they're from. ಭಾರತ ದೇಶದ ಯಾವುದೇ ಭಾಗವಾಗಿರಲಿ, ಯಾವುದೇ ಜಾತಿ ಜನಾಂಗ ಅವರಾಗಿರಲಿ, whether they're a Jew or a Gentile,
ಅವರು ಯಹೂದರಾಗಿರಲಿ ಅನ್ಯದವರಾಗಿರಲಿ, no matter what their belief system, ಅವರ ನಂಬಿಕೆ ವ್ಯವಸ್ಥೆ ಏನೇ ಇರಲಿ, no matter what their political beliefs are, ಅವ್ರ ರಾಜಕೀಯ ವ್ಯವಸ್ಥೆ, ಅವ್ರು ಏನ್ ನಂಬ್ತಾರೆ, ನಂಬಿಕೆ ಏನೇ ಇರಲಿ, there are two things he says he preaches to everybody. ಅಲ್ಲಿ ಆತನು ಎಲ್ಲನ್ನು ಹೇಳ್ತಾನೆ, ಎಲ್ಲರಿಗೂ ಆತನು ಬೋಧನೆ ಮಾಡಿ ಸುವಾರ್ತೆ ಸಾರಿದ. He says repentance toward God and faith in our Lord Jesus Christ. ಪಶ್ಚಾತ್ತಾಪ ಪಟ್ಟು ದೇವರಿಗೆ ಕಡೆಗೆ ತಿರುಗಿಕೊಳ್ಳಬೇಕೆಂಬುದು ಹಾಗೂ ನಮ್ಮ ಕರ್ತನಾದ ಯೇಸು ಮೇಲೆ ನಂಬಿಕೆ ಇಡಬೇಕೆಂತಲೂ ಆತನು ಬೋಧನೆ ಮಾಡ್ತಾನೆ. So let me ask you a question. When was the last time you talked about repentance? You preached about repentance? ಆಮೇಲೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ, ಯಾವಾಗ ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತ ಪಶ್ಚಾತ್ತಾಪ ಕುರಿತು ಯಾವಾಗ ಕಡೆ ಸಾರಿ ನೀವು ಮಾತಾಡಿದ್ದು? Because this is an important function. ಇದು ಬಹಳಷ್ಟು ಪ್ರಾಮುಖ್ಯವಾದ ಕೆಲಸ. Repentance is not only an initial element of our walk with God, but it's something that needs to go on over and over and over as we walk with God. ಪಶ್ಚಾತ್ತಾಪ ಅಂತ ದೇವರ ಕಡೆ ತಿರುಗಿಕೊಂತಂದ್ರೆ ಒಂದೇ ಸಾರಿ ದೇವರ ಕಡೆ ತಿರುಗಿಕೊಳ್ಳೋದಷ್ಟೇ ಅಲ್ಲ, ದಿನಾಲು ಆ ಕಡೆಗೆ ತಿರುಗಿಕೊಂಡೇ ಇದ್ದು ದಿನಾಲು ನಡೆಯೋದು. We have to repent toward God. ನಾವು ದೇವರ ಕಡೆಗೆ ಪಶ್ಚಾತ್ತಾಪ ಪಟ್ಟವರಾಗಿ ಆತನ ಕಡೆಗೆ ತಿರುಗಿಕೊಂಡೇ ಇರೋದು. We have to turn away from our sin and we have to turn toward God and repent toward God. ನಾವು ಪಾಪದ ಕಡೆಯಿಂದ ದೇವರ ಕಡೆಗೆ ತಿರುಗಿಕೊಂಡು ದೇವರ ಕಡೆಗೆ ಸತತವಾಗಿ ಆತನ ಕಡೆಗೆ ತಿರುಗಿಕೊಂಡೇ ಇರೋದು. So when was the last time you preached on that? ಯಾವಾಗ ಈ ಪಶ್ಚಾತ್ತಾಪ ಕುರಿತು ನೀವು ನಿಮ್ಮ ಜನರಿಗೆ ಮಾತಾಡಿದ್ದೀರಿ? Listen, as the leader, you need to focus on these two elements. ಹೇಳ್ರಿ, ನೀವು ನಾಯಕರು, ನೀವು ಈ ಎರಡು ವಿಷಯಗಳು ನೀವು ಮಾತಾಡಲೇಬೇಕು. Repentance toward God. ದೇವರ ಕಡೆಗೆ ಪಶ್ಚಾತ್ತಾಪ ಪಟ್ಟು ತಿರುಗಿಕೊಳ್ಳಬೇಕೆ. Here's a question that I hear in my spirit as I'm speaking. ಇಲ್ಲಿ ಒಂದು ಪ್ರಶ್ನೆ ಒಟ್ಟಿಗೆ ನನ್ನ ಆತ್ಮನಲ್ಲಿ ಪ್ರೇರೇಪಣೆಯಾಗಿ ನಿಮ್ಮ ಸಂಗಡ ಮಾತಾಡ್ತಿದ್ದೇನೆ. When was the last time you had a time of repentance where you sat down with God and just repented for the things that were awry in your life? ನಿಮ್ಮ ಜೀವಿತದಲ್ಲಿ ಮಾಡದೇ ಇರುವಂತ ಮಾಡಬೇಕಾದಂತ ಕಾರ್ಯಗಳನ್ನು ಮಾಡದೇ ಇರೋದ್ರಿಂದ ಮಾಡಬಾರದಂತ ಕಾರ್ಯಗಳನ್ನು ಮಾಡುವುದರಿಂದ ಪಶ್ಚಾತ್ತಾಪ ಪಟ್ಟು ಯಾವಾಗ ನೀವು ವೈಯಕ್ತಿಕವಾಗಿ ದೇವರೊಟ್ಟಿಗೆ ಸಮಯ ಕಳೆದಿದ್ದೀರಿ? I have this practice of regularly sitting down with this long list of items that I got from actually a pastor's conference about 15 years ago. ನಾನು 15 ವರ್ಷಗಳ ಹಿಂದೆ ಪಾಸ್ಟರ್ಸ್ ಕಾನ್ಫರೆನ್ಸ್ ಅಲ್ಲಿ ಒಂದು ಪಟ್ಟಿ ಸಿಕ್ತು. ಇದನ್ನ ನಾನು ರೂಢಿ ಮಾಡ್ಕೊತೇನೆ. ನಾನು ಏನೇನ್ ಮಾಡ್ಬೇಕಾಗಿದೆ, ನನ್ನನ್ನು ಪರೀಕ್ಷೆ ಮಾಡಿಕೊಳ್ಳೋದಕ್ಕೋಸ್ಕರ ಆ ಪಟ್ಟಿ ಹಿಡ್ಕೊಂಡು ದೇವ್ರ ಸನ್ನಿಧಿಯಲ್ಲಿ ನಾನು ಕಾದ್ಕೊಂಡು ಕೂತ್ಕೊಳ್ತೇನೆ. And it goes through all these different items in different parts of my personal life, of anybody's personal life, and it causes me to ask, do I need to repent about this? Do I need to repent about this? ನಾನೊಂದು ಪಟ್ಟಿ ಮಾಡಿ ಇದರಲ್ಲಿ ನಾನು ಪಶ್ಚಾತ್ತಾಪ ಪಡಬೇಕಾಗಿದೆಯೋ, ಇದರ ವಿಷಯದಲ್ಲಿ ನಾನು ಪಶ್ಚಾತ್ತಾಪ ಪಡಬೇಕಾಗಿದೆಯೋ, ಇದರ ವಿಷಯದಲ್ಲಿ ನಾನು ಪಶ್ಚಾತ್ತಾಪ ಪಡಬೇಕಾಗಿದೆಯೋ, ಒಂದೊಂದಾಗಿ ನನ್ನನ್ನು ಪ್ರಶ್ನೆ ಮಾಡುತ್ತಾ ಪರೀಕ್ಷೆ ಮಾಡ್ಕೊಳ್ತಾ ನಾನು ಹೋಗ್ತೇನೆ. I kind of look at it as a spiritual checkup, like going to the doctor. You have a checkup. ನಾವು ಆತ್ಮಿಕ ಡಾಕ್ಟರ್ ಕಡೆ ಹೋಗುದಲ್ಲ, ನಮ್ಮನ್ನ ನಾವೇ ಚೆಕ್ ಲಿಸ್ಟ್ ನಾವು ಮಾಡ್ಕೊಳ್ತಾ ಪರೀಕ್ಷೆ ಮಾಡ್ಕೊಳ್ತಾ ಹೋಗ್ಬೇಕು. And I think it's important for us as leaders to have a spiritual checkup. ಆತ್ಮಿಕ ಪರೀಕ್ಷೆ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋ ಪ್ರತಿಯೊಬ್ಬ ಆತ್ಮಿಕ ನಾಯಕನಿಗೆ ಅವಶ್ಯ ಅಂತ ನಾನು ನಂಬ್ತೇನೆ. To have times of repentance. ಪಶ್ಚಾತ್ತಾಪ ಪಡ ಸಮಯ ನಮಗಿರ್ಬೇಕು. Toward God. ದೇವರ ಕಡೆಗೆ. When was the last time you had a time of repentance where you just sat down alone with God and repented for all the different things that needed to be corrected in your life? ನಮ್ಮ ಜೀವಿತದಲ್ಲಿ ಸರಿಪಡಿಸಿಕೊಳ್ಳಬೇಕಾದಂತ ಪರೀಕ್ಷೆ ಮಾಡಿಕೊಳ್ಬೇಕಾದಂತ ವಿಷಯಗಳನ್ನು ಹಿಡ್ಕೊಂಡು ಯಾವಾಗ ದೇವರೊಟ್ಟಿಗೆ ವೈಯಕ್ತಿಕವಾಗಿ ನಾವು ಆತನ ಸಂಗಡ ನಾವು ಕೂತ್ಕೊಂಡಿದ್ದೇವೆ. Listen, I think today's a good day for repentance toward God. Amen. ನೋಡ್ರಿ, ಇದು ಇವತ್ತಿನ ಇದೇ ಒಳ್ಳೆ ದಿನ. ಇವತ್ತು ಆತನ ಜೊತೆಗೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಕೂತ್ಕೊಳ್ಳುವಂತ ಸಮಯ.
I think if you haven't done that in a while, maybe it's a good day today for you when we're finished to sit down and spend some quality time going over different areas of your life where you need to change. ಇಡೀ ವರ್ಷದಲ್ಲಿ ಇಲ್ಲಿವರೆಗೂ ನಾವು ಮಾಡಿಲ್ಲವಾಗಿದ್ರೆ ಇವತ್ತೇ ಆ ಒಳ್ಳೆ ದಿನ, ಒಳ್ಳೆ ಸಮಯ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಯಾವ್ದ್ರಲ್ಲಿ ನಾವು ಸರಿಪಡಿಸ್ಕೊಳ್ಬೇಕು, ಯಾವ್ದ್ರಲ್ಲಿ ನಾವು ಆತನ ಕಡೆಗೆ ತಿದ್ದುಪಾటు ಮಾಡ್ಕೊಳ್ಬೇಕು, ನೋಡಿಕೊಳ್ಳುವಂತ ವಿಮರ್ಶೆ, ಪರೀಕ್ಷೆ ಮಾಡಿಕೊಳ್ಳುವಂತ ಒಳ್ಳೆ ಸಮಯ ಇದೆ. Paul solemnly testified of repentance toward God and of faith in the Lord Jesus Christ. ಪೌಲನು ಎಲ್ಲರಿಗೂ ಸಾರ್ವತ್ರಿಕವಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಅನ್ನೋ ಪಶ್ಚಾತ್ತಾಪ ವಿಷಯದಲ್ಲಿಯೂ ಹಾಗೂ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡುವ ವಿಷಯದಲ್ಲಿ ಆತ ನೇರವಾಗಿ ಬೋಧನೆ ಮಾಡಿದ. Listen, as leaders, faith is the environment that we do everything in the kingdom. ನಾವು ನಾಯಕರಾಗಿದ್ದ ನಾವು ದೇವರ ರಾಜ್ಯದಲ್ಲಿ ಎಲ್ಲವನ್ನೂ ನಾವು ಮಾಡೋರಾಗಿದ್ದೇವೆ. God does everything by faith. ದೇವರ ಎಲ್ಲ ನಂಬಿಕೆಯಿಂದ ಎಲ್ಲವನ್ನೂ ಮಾಡುವ ಶಕ್ತನಾಗಿದ್ದಾನೆ. And as his children, as his leaders, we too need to emulate him and do everything by faith in Jesus Christ. ಆತನ ಮಕ್ಕಳಾದ ನಾವು, ಆತನ ಅನುಯಾಯಿಗಳಾದ ನಾವು ಸಮಸ್ತವನ್ನು ನಂಬಿಕೆಯಿಂದಲೇ ನಾವು ಮಾಡುವಂತ ಅವಶ್ಯಕತೆ ಇದೆ. But we not only need to do things that way, we need to preach faith in Jesus Christ. ಆ ಮಟ್ಟಕ್ಕೆ ಮಾತಾಡೋದಷ್ಟೇ ಅಲ್ಲ, ಯೇಸು ಕ್ರಿಸ್ತನ ನಂಬಿಕೆಯನ್ನು ಸಾರೋರಾಗಿದ್ದೇವೆ. How often are you preaching about faith in Christ and about how faith works? ಕ್ರಿಸ್ತನಲ್ಲಿ ನಂಬಿಕೆಯ ಬಗ್ಗೆ ಎಷ್ಟು ಸಾರಿ ನೀವು ಮಾತಾಡಿದ್ರಿ? ನಂಬಿಕೆ ಆ ನಂಬಿಕೆ ಹೇಗೆ ಕಾರ್ಯನಿರ್ವಹಿಸ್ತದೆ? How often are you preaching about how your faith works, about how you operate your faith and how it achieves the things God wants to do? ಕರ್ತನ ಹೆಸರಿನಲ್ಲಿ ನಿಮ್ಮಲ್ಲಿ ಕಾರ್ಯ ಮಾಡುವಂತ ನಂಬಿಕೆ ಬಗ್ಗೆ ಎಷ್ಟು ಸಾರಿ ಮಾತಾಡಿದ್ದೀರಿ? ಅಷ್ಟೆಲ್ಲ ಆ ನಂಬಿಕೆ, ನಿಮ್ಮ ಪ್ರಯೋಗ ಹಾಗೂ ನಿಮ್ಮ ನಂಬಿಕೆ ಅನುಭವ ಎಷ್ಟು ಸಾರಿ ನೀವು ಜನರಿಗೆ ಹೇಳಿದ್ದೀರಿ? Because listen, your people are going to listen to your faith and they're going to emulate it. They're going to see it and they're going to listen to it and they're going to emulate it. ನೋಡ್ರಿ, ನಿಮ್ಮ ಜನ ನೀವು ಮಾತಾಡುವಾಗ ನಿಮ್ಮಲ್ಲಿರುವಂತಹ ನಂಬಿಕೆ ಉದಾಹರಣೆ ತಕೊಂಡು ಅವರು ಅನುಸರಿಸಿರ್ತಾರೆ. ನಿಮ್ಮ ಉದಾಹರಣೆ ತಕೊಂಡು ತಮ್ಮಲ್ಲಿ ರೂಢಿ ಮಾಡ್ಕೊಳ್ತಾರೆ. ನಿಮ್ಮ ಸಾಕ್ಷಿಯನ್ನು ನೀವು ಮಾತನ್ನು ಕೇಳುವರಾಗಿದ್ದಾರೆ. And that's what the scripture says in Hebrews chapter 13. I believe it's verse 7. ಇವರ ಹಿಬ್ರಿಯರ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನದಲ್ಲಿ ಇರಬಹುದು. ಆ ವಾಕ್ಯ ಹೇಳ್ತದೆ, it says, remember those who led you, who spoke the word of God to you. ನಿಮ್ಮನ್ನು ನಂಬಿಕೆಯಲ್ಲಿ ನಡೆಸಿದವರನ್ನ ನೆನಪು ಮಾಡಿಕೊಳ್ಳ್ರಿ. ಅವರ ನಿಮ್ಮನ್ನು ಬೆಳೆಸಿದವರನ್ನ ನೆನಪು ಮಾಡಿಕೊಳ್ಳ್ರಿ. And realizing the results of their faith, or realizing their results, imitate their faith. ಅವರ ನಂಬಿಕೆಯನ್ನು ಆಲೋಚನೆ ಮಾಡ್ರಿ, ಅವ್ರ ನಿಮ್ಮ ನಂಬಿಕೆಯನ್ನು ಅವರಲ್ಲಿ ಅನುಸರಿಸಿರಿ. It tells the people to imitate the faith of their leaders. ಅವರ ನಾಯಕರ ನಂಬಿಕೆಯನ್ನು ಅವ್ರ ನಮ್ಮ ನಡವಳಿಕೆಯನ್ನು, ಆ ನಂಬಿಕೆ ಮಾರ್ಗವನ್ನು ಅನುಸರಿಸ್ರಿ ಅಂತ ವಾಕ್ಯ ಹೇಳ್ತದೆ. So we have to testify about faith in our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮ ನಂಬಿಕೆಯನ್ನು ನಾವು ಸಾಕ್ಷಿಯಾಗಿ ಹೇಳಬೇಕು. Verse 22, Acts chapter 20, verse 22. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 22ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳ್ತದೆ, and now behold, I am bound by the Spirit. I am on my way to Jerusalem, not knowing what will happen to me there. ಈಗ 22ನೇ ವಚನದಲ್ಲಿ, ಈಗೋ ನಾನು ಈಗ ಆತ್ಮ ನಿರ್ಬಂಧವುಳ್ಳವನಾಗಿ ಯೆರೂಸಲೇಮಿಗೆ ಹೋಗುತ್ತಿದ್ದೇನೆ, ಅಲ್ಲಿ ನನಗೆ ಏನು ಸಂಭವಿಸಿದೋ ನಾನು ಅರಿಯೆ. Except, verse 23, except that the Holy Spirit solemnly testifies to me in every city, saying the bonds and afflictions await me. 23ನೇ ವಚನದಲ್ಲಿ, ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪರಿಶುದ್ಧಾತ್ಮನು ಎಲ್ಲಾ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳುತ್ತಾನೆ. ಇಷ್ಟು ಮಾತ್ರ ಬಲ್ಲೆನು. Here's one of my favorite verses in the scripture. ಈ ವಾಕ್ಯದಲ್ಲಿ ನಾನು ಬಹಳ ಇಷ್ಟಪಡುವಂತ ವಾಕ್ಯ. Verse 24. 24ನೇ ವಚನ. But I do not consider myself as of any account as dear to myself, so that I may finish my course and the ministry which I received from the Lord Jesus, to testify solemnly of the gospel of the grace of God.
ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸೋದಿಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದು ಕರ್ತನಾದ ಯೇಸುವಿನಿಂದ ನಾನು ಹೊಂದಿಕೊಂಡ ಸೇವೆ ಎಂಬ ಓಟವನ್ನು ಕಡೆಗಾಣಿಸೋದೊಂದೇ ನನ್ನ ಅಪೇಕ್ಷೆ. Paul says, my life is not important to me. ಪೌಲ್ ಹೇಳ್ತಾನೆ, ನನ್ನ ಜೀವ ಅದ ಮೇಲೆ ನನಗೆ ಯಾವ ಅಪೇಕ್ಷೆ ಇಲ್ಲ, ಅದು ನನಗೆ ಪ್ರಾಮುಖ್ಯವಲ್ಲ. I consider it less than important. ಅದು ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದು ವಿಶೇಷ ಎಂದು ಎನಿಸೋದಿಲ್ಲ. ಅದು So ಕೇವಲ that I can finish my course. ನನ್ನ ಓಟವನ್ನು ಕಡೆಗಾಣಿಸುವುದೇ ನನ್ನ ಅಪೇಕ್ಷೆ. And the ministry. ಹಾಗೂ ಕರ್ತನ ಸೇವೆ. Here Paul is talking about two things that he wants to finish. ಇಲ್ಲಿ ಪೌಲನು ಅದನ್ನು ತೀರಿಸಬೇಕಾದಂತ ಎರಡು ವಿಷಯಗಳ ಬಗ್ಗೆ ಹೇಳ್ತಿದ್ದಾನೆ. As leaders, we need to pay close attention to these in our own life. ಇವುಗಳನ್ನು ನಾಯಕರಾದ ನಾವು ನಮ್ಮ ಜೀವಿತದಲ್ಲಿ ಹತ್ತಿರವಾಗಿ ಅದನ್ನು ಪರಿಗಣಿಸಬೇಕು. Because God has a course specifically set for your life. ನಿಮ್ಮ ಜೀವಿತದಲ್ಲಿ ವಿಶೇಷವಾಗಿ ಹೇಳಿದಂತವುಗಳು ಕರ್ತನಲ್ಲಿ ಇವೆ. And God has a ministry he wants to accomplish through your life. ನಿಮ್ಮ ಮೂಲಕವಾಗಿ ದೇವರು ನೆರವೇರಿಸಬೇಕಾದಂತ ವಿಶೇಷ ಸೇವೆ ಕರ್ತನಲ್ಲಿ ನಿಮ್ಮ ಮೂಲಕವಾಗಿದೆ. But in order for you to finish the course and ministry God has for you, you have to not feel your life is important. ಆಮೇಲೆ ನಿಮ್ಮ ಮೂಲಕವಾಗಿ ದೇವರು ನೆರವೇರಿಸಬೇಕಾದ ಸೇವೆ ವಿಶೇಷವಾಗಿ ಇಟ್ಟಿರುವುದರಿಂದ ನಿಮ್ಮ ಪ್ರಾಣವನ್ನಲ್ಲ, ಅದು ಸೇವೆ ವಿಶೇಷವೆಂಬುದಾಗಿ ನೀವು ಎಣಿಸಬೇಕು. It's really easy as leaders to get to the place where we think we've earned something and we should have certain things in life by this time in life. ನಮ್ಮ ಜೀವಿತದಲ್ಲಿ ನಮಗೇನ್ ಬೇಕು, ನಾವು ಏನು ಸಾಧನೆ ಮಾಡಬೇಕು, ನಾವು ಏನು ಕಡೆಗಾಣಿಸ್ಬೇಕು ಅವೆಲ್ಲವೂ ಮಾಡ್ಕೊಳ್ಳೋದು ಬಹಳ ಸುಲಭ. And we look around at other leaders and they have certain things and we think our life is important and we should have those things. ಆಮೇಲೆ ಬೇರೆ ಸೇವಕರು ನೋಡಿದವ ಅವರನ್ನು ಇವರನ್ನು ಉದಾಹರಣೆ ತಕೊಂಡು ನಮ್ಮ ಜೀವಿತದಲ್ಲಿ ಅದು ಪ್ರಾಮುಖ್ಯ, ಇದು ಪ್ರಾಮುಖ್ಯ, ನಮಗೆ ಬೇಕು ಅಂತ ನಾವು ಇಷ್ಟಪಡೋದು ಸಹಜನೇ. But Paul says the way I ensure that I can finish and that I can complete my ministry, I can finish my course and complete my ministry, is I don't hold my own life as dear in any way. ಆಮೇಲೆ ಪೌಲನು ತಾನು ಹೇಳ್ತಾನೆ, ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸೋದಿಲ್ಲ, ಅದರ ಕೃಪೆ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದು ಒಂದು, ಹಾಗೂ ಯೇಸುವಿನಿಂದ ನಾನು ಹೊಂದಿಕೊಂಡ ಸೇವೆಯನ್ನು ಓಟವನ್ನು ಆತನು ನೆರವೇರಿಸುವುದೇ ನನ್ನ ಅಪೇಕ್ಷೆ. So this is a prioritization process. ಇಲ್ಲಿ ಒಂದು ಪ್ರಾಧಾನ್ಯತೆ ಕೊಡುವಂತ ಹಂತ. This is prioritizing your course and your ministry above your life. ನಿಮ್ಮ ಜೀವಿತದ ಮಿಗಿಲಾಗಿ ಸೇವೆಯು ಮಾಡಬೇಕಾದದ್ದು, ಅದು ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ತೇವೆ ಎಂಬುದು ಅವಲೋಕನವಾಗ್ತದೆ. How is your prioritization today in these elements? ಇವುಗಳಲ್ಲಿ ಯಾವುದಕ್ಕೆ ನಿಮಗೆ ನೀವು ಪ್ರಾಧಾನ್ಯತೆ ಕೊಡೋರಾಗಿದ್ದೀರಿ? ಯಾವುದಕ್ಕೆ ಪ್ರಾಮುಖ್ಯತೆ Are you like Paul? ನೀವು ಪೌಲನ ಹಾಗೆ ಇದ್ದೀರೋ? That you don't consider your life in any way as dear to yourself? ನಿಮಗೆ ಅದು ನಿಮ್ಗೆ ಇದು ಇಷ್ಟ, ಇದು ನನ್ನ ಜೀವಕ್ಕೆ ಇದು ನಾನು ಪ್ರಾಣ ಉಳಿಸ್ಕೊಳ್ಬೇಕು ಎಂಬುದಾಗಿ ಎಂದಾದರೂ ಯೋಚನೆ ಮಾಡ್ತಿದ್ದೀರೋ? So that you can finish your course? ಅಥವಾ ಅದನ್ನು ನೀವು ಓಟವನ್ನು ಕೊನೆಗಾಣಿಸ್ಬೇಕು, ನೆರವೇರಿಸಬೇಕು ಅಂತ ಇದ್ದೀರೋ? Paul recognizes his course has chains and bondage and difficulty. ಅಲ್ಲಿ ಪೌಲನು ತನ್ನ ಜೀವಿತವನ್ನು ಆತನ ಅನೇಕ ನಿರ್ಬಂಧಗಳಿವೆ, ಕಷ್ಟಕರವಾಗಿದೆ, ಪ್ರಯಾಸವಿದೆ, ಅವುಗಳನ್ನ ನಾನು ಕಡೆಗಾಣಿಸ್ಬೇಕು ಎಂಬುದಾಗಿದ್ದಾನೆ. Have you counted the cost of your course? ಅವುಗಳನ್ನು ನೀವು ನೆರವೇರಿಸಬಹುದು. It's an important thing for us to do as leaders. ನಾಯಕರಾಗಿದ್ದ ನಾವು ಇದು ನಮಗೆ ಬಹಳ ಪ್ರಾಮುಖ್ಯ. And Paul says, the ministry that I received from the Lord Jesus to testify solemnly of the gospel of the grace of God.
ಪೌಲನು ಹೇಳ್ತಾನೆ, ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದೇ ಈ ಸೇವೆಯನ್ನು ಕರ್ತನಿಂದ ನಾನು ಹೊಂದಿದ್ದೇನೆ ಅಂತ ಹೇಳ್ತಾನೆ. Here I want to focus for just a moment on the fact that Paul preached everything that was profitable. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು, ಎಲ್ಲರಿಗೂ ಹಿತಕರವಾಗಿರುವಂತದ್ದನ್ನು ಪೌಲನು ಉಪದೇಶ ಮಾಡಿದ. But his ministry was to testify solemnly of the gospel of the grace of God. ಅದರ ಸೇವೆಯಾದರೂ ಸುವಾರ್ತೆಯನ್ನು ಆಸಕ್ತಿಯಿಂದ ಎಲ್ಲರಿಗೂ ಪ್ರಕಟಿಸಬೇಕೆಂಬುದೇ. Are you testifying solemnly of the gospel on a regular basis? ಸುವಾರ್ತೆ ವಿಷಯದಲ್ಲಿ ಸಾರ್ವತ್ರಿಕವಾಗಿ ಪ್ರಕಟಿಸ್ತಾ ಇದ್ದೀರೋ? Are you sharing the gospel? ಸುವಾರ್ತೆ ನೀವು ಸಾರ್ತಿದ್ದೀರೋ? Are you preaching the gospel regularly that Jesus Christ died upon the cross, was buried, and on the third day he rose again from the dead and ascended into heaven? ಕರ್ತನಾದ ಯೇಸು ಕಲ್ವಾರಿ ಕ್ರೂಜ್ ಮೇಲೆ ಮರಣ ಹೊಂದಿದ್ದಾನೆ, ಆತನು ಹೂಣಲ್ಪಟ್ಟನು, ಮರಣದಿಂದ ಮೂರನೇ ದಿನ ಸತ್ತನು, ಪುನರುತ್ಥಾನಗೊಂಡನು, ಪುನಃ ಆತನು ಸ್ವರ್ಗಾರೋಹಣವಾದನು. ಈ ಸುವಾರ್ತೆಯನ್ನು ಸತತವಾಗಿ ನೀವು ನಿನ್ನ ಜನರಿಗೆ ಸಾರ್ತಿದ್ದೀರೋ? That by grace people can receive this message by faith and be born again to a living hope. ದೇವರ ಕೃಪೆಯಿಂದ ನಂಬಿಕೆ ಉಳ್ಳವರಾಗಿ ಜನರು ಸ್ವೀಕಾರ ಮಾಡಿಕೊಂಡು ದೇವರಲ್ಲಿ ಅವರು ಹೊಸ ಜೀವನವನ್ನು ಸಾಧಿಸಬೇನೋ, ದೇವರಲ್ಲಿ ಹುಟ್ಟಬಹುದೇನೋ. Paul saw this as his ministry. ಪೌಲನು ಇದನ್ನು ಸೇವೆಯನ್ನಾಗಿ ಕಂಡನು. That this focus, that this solemn proclamation of the gospel of the grace of God was his ministry. ದೇವರ ಕೃಪೆಯಿಂದ ಈ ಸುವಾರ್ತೆಯನ್ನು ಆತನಿಗೆ ಕೊಟ್ಟದ್ದು ಇದು ಶ್ರೇಷ್ಠವೆಂಬುದಾಗಿ ಪೌಲನು ನಡೆಸ್ತಾನೆ. Is it a part of your ministry? ಹೀಗೆ ನಿಮ್ಮ ಸೇವೆ ಭಾಗವಾಗಿದೆಯೋ? How often are you preaching the gospel of the grace of God? ದೇವರ ಕೃಪೆಯ ಸುವಾರ್ತೆಯನ್ನು ಎಷ್ಟು ಸಾರಿ ನೀವು ಸಾರಿದ್ದೀರಿ? See, I believe you should be preaching it every week. ನಾನು ನಂಬ್ತೇನೆ, ಪ್ರತಿ ವಾರ ಈ ಸುವಾರ್ತೆ ನೀವು ಸಾರಲೇಬೇಕು. At minimum, at least once in your Sunday services. ಕನಿಷ್ಠ ನಿಮ್ಮ ಭಾನುವಾರ ಸುವಾರ್ತೆ ಸೇವೆಯಲ್ಲಿ ಒಂದ್ಸಾರಿ ಆದ್ರೂ ಈ ಸುವಾರ್ತೆ ಹೇಳಲೇಬೇಕು. But when you're talking to people in the streets and in the markets and in your counseling sessions, are you talking about the cross and about the good news of Jesus' death, burial, and resurrection? ನೀವು ಜನರನ್ನು ಭೇಟಿ ಮಾಡುವಾಗ, ಮಾರುಕಟ್ಟೆಯಲ್ಲಿ, ಪೇಟೆಯಲ್ಲಿ, ಬೀದಿಗಳಲ್ಲಿ ಮಾತಾಡುವಾಗ ನಿಮ್ಮ ಮಾತಿನಲ್ಲಿ ಸುವಾರ್ತೆ, ರಕ್ಷಣೆ ಸುವಾರ್ತೆ ಮಾತಾಡ್ತಾ ಇದ್ದೀರೋ? This is Paul's ministry. He saw this as the essence of his ministry and that he had to complete it. ಇಲ್ಲಿ ಈ ಪೌಲನ ಸೇವೆಯ ಪ್ರಾಧಾನ್ಯತೆ, ಇದರಲ್ಲಿ ಆ ಸೇವೆಯನ್ನು ಆತನು ನೆರವೇರಿಸಿದ. And I want you to complete it. ನೀವು ಸಹ ಅದು ಸಂಪೂರ್ಣಗೊಳಿಸಬೇಕೆಂದು ನಾನು ಬಯಸ್ತೇನೆ. To preach the gospel of Jesus everywhere you go. ನೀವೆಲ್ಲೆಲ್ಲಿ ಹೋಗ್ತಿರೋ ಎಲ್ಲ ಕಡೆ ಕರ್ತನಾದ ಯೇಸುವಿನ ಸುವಾರ್ತೆ ಸಾರೋಣವೇ. You know, sometimes we get into these spaces as leaders, we forget that we need to preach the gospel. ಕೆಲವು ಸಾರಿ ಬೋಧಕರಾದ ನಾವೇನು ಏನ್ ಮಾಡ್ತೇವೆ, ಈ ಸುವಾರ್ತೆ ಸಾರೋದನ್ನು ತಪ್ಪಿಸಿ ಏನೆಲ್ಲ ಮಾತಾಡ್ಬಿಡ್ತೇವೆ. Listen, every day all around you, in your city, in your neighborhood, in your areas, people need Jesus. They're going to die and go to hell without him. ನೆನಪಿಟ್ಕೊಳ್ರಿ, ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಬೀದಿಗಳಲ್ಲಿ, ಬೀದಿ ಚೌಕಗಳಲ್ಲಿ ಜನರಿಗೆ ಸಂದರ್ಶನ ಮಾಡುವಾಗ ಪ್ರತಿ ಸಾರಿ ಸುವಾರ್ತೆ ಸಾರಬೇಕು, ಇಲ್ಲವಾದ್ರೆ ಅವ್ರ ಮರಣ ಹೊಂದಿ ನರಕಕ್ಕೆ ಹೋಗ್ಬಿಡ್ತಾರೆ. And you and I can testify solemnly of the gospel of the grace of God. ನೀವು ಹಾಗೂ ನಾನು ದೇವರ ಕೃಪೆಯಿಂದ ಬಂದಿರುವಂತ ಆ ಸುವಾರ್ತೆಯನ್ನು ಎಲ್ಲರಿಗೂ ನಾವು ಸಾರಲೇಬೇಕು. And begin winning people to Christ, winning souls to Jesus. ಆತ್ಮಗಳನ್ನು ದೇವರ ಕಡೆಗೆ ನಡೆಸಬೇಕು, ಅವರನ್ನು ಗೆಲ್ಲಬೇಕು. And making disciples, forming them into disciples. ಜನರನ್ನು ಶಿಷ್ಯರನ್ನಾಗಿ ಮಾಡಿ ಕ್ರಿಸ್ತನಿಗಾಗಿ ಅವರನ್ನು ಶಿಷ್ಯರನ್ನಾಗಿ ಬೆಳೆಸಬೇಕು, ಮಾಡ್ಬೇಕು. This is what Paul is at work doing. ಇದನ್ನು ಪೌಲನು ಯಾವಾಗಲೂ ಮಾಡ್ತಾ ಇದ್ದಾನೆ. In verse 25 he says, and now behold,
I know that all of you among whom I went about preaching the kingdom will no longer see my face. 25ನೇ ವಚನದಲ್ಲಿ ನೋಡ್ತಾರೆ, ನಾವು ಹೀಗೋ ಇಷ್ಟು ದಿವಸ ನಿಮ್ಮಲ್ಲಿ ಸಂಚಾರ ಮಾಡಿ ದೇವರ ರಾಜ್ಯವನ್ನು ಸಾಧಿಸಿದವನಾಗಿ ನನ್ನ ಮುಖವನ್ನು ಇನ್ನು ಮೇಲೆ ನಿಮ್ಮಲ್ಲಿ ಒಬ್ಬರು ಕಾಣುವುದಿಲ್ಲವೆಂದು ಬಲ್ಲೆನು ಅಂತ ಹೇಳ್ತಾನೆ. Therefore I testify to you this day that I am innocent of the blood of all men. ಆದ್ರಿಂದ ಇವತ್ತು ನಿಮಗೆ ಪ್ರಣಾಮ ಮಾಡ್ತೇನೆ, ನಿಮ್ಮಲ್ಲಿ ಯಾರಾದ್ರೂ ನಾಶವಾದ್ರೆ ಇದು ನನ್ನ ದೋಷವಲ್ಲ, ಇದು ನಾನು ಇದರಲ್ಲಿ ವಿಷಯದಲ್ಲಿ ನಾನು ಅಮಾಯಕನು ಅಂತ ಹೇಳ್ತಾನೆ. Wow. He tells the elders, he gathers them just to tell them, I'm innocent of the blood of all men. I have preached the gospel. ನೋಡ್ರಿ, ಎಲ್ಲ ಹಿರಿಯರನ್ನು ಕರೆದು ಹೇಳ್ತಾರೆ, ನಾನು ಬೇಕಾದ ಸುವಾರ್ತೆ ನಾನು ಸಾರಿದ್ದೇನೆ ಅಂತ ಹೇಳ್ತಾನೆ. Are you innocent of the blood of all men? ಎಲ್ಲ ಜನರ ರಕ್ತಕ್ಕೆ ನಾವು ನಾವು ಅಮಾಯಕರು? Are you? ನೀವು ಅಮಾಯಕರು? This is an important question. ಇದು ಬಹಳ ಪ್ರಾಮುಖ್ಯವಾದ ಪ್ರಶ್ನೆ. Verse 27, he says, For I did not shrink from declaring to you the whole purpose of God. ದೇವರ ಆತನ ಉದ್ದೇಶವನ್ನು ಸಾರದಂತೆ ನಾನು ಹಿಂದೆರೆಯಲಿಲ್ಲ ಅಂತ ಹೇಳ್ತಾನೆ. I did not shrink from declaring to you the whole purpose of God. ದೇವರ ಸಂಪೂರ್ಣ ಉದ್ದೇಶವನ್ನು ನಿಮಗೆ ಸಾರದೆ ನಾನು ಹಿಂತೆಗೆಯಲಿಲ್ಲ ಅಂತ ಹೇಳ್ತಾನೆ. So are you proclaiming the whole purpose of God to your people? ನಿಮ್ಮ ಜನರಿಗೆ ದೇವರ ಸಂಕಲ್ಪವನ್ನು ಸಂಪೂರ್ಣವಾಗಿ ನೀವು ಪ್ರಕಟಿಸ್ತಾ ಇದ್ದೀರಾ, ಬೋಧಿಸ್ತಾ ಇದ್ದೀರಾ? Or are you just focused on the certain few items from the scripture? ಅಥವಾ ನಿಮಗೆ ಇಷ್ಟವಿರುವಂತ ಕೆಲವೊಂದು ಮಾತ್ರ ಅವುಗಳನ್ನು ಬೋಧನೆ ಮಾಡಿ ಸುಮ್ಮನೆ ಇರ್ತಿದ್ದೀರಾ? We need to preach the whole purpose of God. ದೇವರ ಸಂಪೂರ್ಣ ಸಂಕಲ್ಪವನ್ನು ನಾವು ಜನರಿಗೆ ಬೋಧಿಸಬೇಕು. Verse 28, Paul goes on and now he switches the direction of what he's talking about. ಈಗ ಪೌಲನ್ ಏನ್ ಮಾಡ್ತಿದ್ದಾನೋ ಆತನ ಬೋಧನೆ ವಿಷಯವನ್ನು ಈಗ ನಿರ್ದಿಷ್ಟ ಅಂಶಕ್ಕೆ ಬರ್ತಾನೆ. ಅದು 28ನೇ ವಚನದಲ್ಲಿ ಇದೆ. Paul goes from talking about himself to talking about the elders. ಈಗ ಪೌಲನು ತನ್ನ ವಿಷಯದಲ್ಲಿ ಹಿರಿಯರ ಸಂಗಡ ಮಾತಾಡ್ತಿದ್ದಾನೆ, ಈಗ ತನ್ನ ಮಾತನ್ನು ದೇವರ ಕಡೆ ತಿರುಗಿಸಿದ್ದಾನೆ. Verse 28, he says, Be on guard for yourselves and for all the flock. ದೇವರ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. Listen, elders. ಹಿರಿಯರೇ ಕೇಳಿಸ್ಕೊಳ್ರಿ. You need to be on guard for your own life, but also for the life of your flock. ನಿಮ್ಮ ಹಿಂಡಿನ ವಿಷಯದಲ್ಲಿಯೂ ಹಾಗೂ ನಿಮ್ಮ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿ. He says, among whom the Holy Spirit has made you overseers. ನಿಮ್ಮಲ್ಲಿ ನಿಮ್ಮ ಹಿಂಡಿನಿಗೆ ಅಧ್ಯಕ್ಷರಾಗಿರಲು ಪವಿತ್ರಾತ್ಮನು ನಿಮ್ಮನ್ನೇ ಅಧ್ಯಕ್ಷನಾಗಿ ಮಾಡಿದ್ದಾನೆ. To shepherd the church of God which he purchased with his own blood. ಅದರ ಸ್ವಂತ ರಕ್ತದಿಂದ ಕೊಂಡುಕೊಂಡಂತ ಸಭೆಗೆ ಅಂದ್ರೆ ಹಿಂದಿಗೆ ಅವುಗಳನ್ನು ಪಾಲನೆ ಮಾಡೋದಕ್ಕೆ ಪರಿಪಾಲನೆ Hey, can we mute? Hey, we need to mute. Yeah. We've got someone in the background who needs to mute. Yeah. Mute. Hey, I need a mute in the background. Yeah. Thank you. Thank you. The Holy Spirit has appointed you overseers. ಪರಿಶುದ್ಧಾತ್ಮನು ನಿಮ್ಮನ್ನು ಸಭೆಯನ್ನು ತನ್ನ ಹಿಂಡನ್ನು ಪಾಲನೆ ಮಾಡೋದಕ್ಕೆ ನಿಮ್ಮನ್ನು ನೇಮಕ ಮಾಡಿದ್ದಾನೆ. And we overseers are to shepherd the church of God which he purchased with his own blood. ಕರ್ತನು ತಾನು ಸ್ವಂತ ರಕ್ತದಿಂದ ಪಡೆದುಕೊಂಡ ಆ ಹಿಂಡನ್ನು ಪರಿಪಾಲನೆ ಮಾಡೋದಕ್ಕೆ ನಮ್ಮನ್ನೆಲ್ಲ ನೇಮಕ ಮಾಡಿದ್ದಾನೆ. So listen, this is very important.
Paul brings up the blood of Jesus, that listen, he shed his blood just so he could purchase the flock of God, and you need to guard it and guard yourself. ಪೌಲನು ನಮಗೆ ಮಂದಟ್ಟು ಮಾಡುವುದೇನಂತಂದ್ರೆ, ಪರಿಶುದ್ಧಾತ್ಮನ ಮೂಲಕ ದೇವರು ಸ್ವ ರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲನೆ ಮಾಡುವುದಕ್ಕೆ ಪರಿಶುದ್ಧಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಪರಿಪಾಲನೆ ಮಾಡುವುದಕ್ಕೆ ಜವಾಬ್ದಾರಿಯಾಗಿ ವ್ಯಕ್ತಿಗಳನ್ನಾಗಿ ಇಟ್ಟಿದ್ದಾನೆ. So let me ask you, are you guarding yourself? ಈಗ ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮ ಹಿಂಡನ್ನು ಪರಿಪಾಲನೆ ಮಾಡ್ತಿದ್ದೀರೋ? And are you guarding all the flock that the Holy Spirit made you overseer of? ಪರಿಶುದ್ಧಾತ್ಮನು ಯಾರ ಸಭೆ ಮೇಲೆ ನಿಮ್ಮನ್ನು ಪರಿಪಾಲಕರನ್ನಾಗಿ ಮಾಡಿದ್ದಾನೋ ಆ ನಿಮ್ಮ ಹಿಂಡನ್ನು, ಕುರಿಗಳನ್ನು ಪರಿಪಾಲನೆ ಮಾಡ್ತಿದ್ದೀರೋ? You need to guard them. ನೀವು ಅವರನ್ನು ಪರಿಪಾಲನೆ ಮಾಡ್ಬೇಕು, ಪಾಲನೆ ಮಾಡ್ಬೇಕು. Verse 29, Paul goes on and says, ಪೌಲನು ಇನ್ನೂ ಹಾಗೆ ಮುಂದೆವರಿತಾ 29ನೇ ವಚನದಲ್ಲಿಯೂ ಇನ್ನು ಸ್ವಲ್ಪ ಮುಂದೆವರೆದು ಹೇಳ್ತಾನೆ, I know that after my departure, savage wolves will come in among you, not sparing the flock. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸೋದಿಲ್ಲ. So Paul knows that God's flock is going to get attacked. ಪೌಲನಿಗೆ ಗೊತ್ತುಂಟು ದೇವರ ಹಿಂಡಿನ ಮೇಲೆ ಒಂದು ದಾಳಿ ಆಗ್ತದೆ. By savage wolves who will not spare the people. ಅವುಗಳನ್ನು ಅವರ ಜನರನ್ನು ಅವರು ಕನಿಕರಿಸೋದಿಲ್ಲ. And so he's telling the elders, he says, it's your job to guard yourself and the flock. These savage wolves are coming. ಆಮೇಲೆ ಆತನು ಸಭಿಕರಿಗೆ ಹಿರಿಯರಿಗೆ ಹೇಳ್ತಿದ್ದ, ಇದು ನಿಮ್ಮ ಹೊಣೆ. ಸಭೆಗಳ ಮೇಲೆ ಅವರ ತೋಳಗಳು ಬರ್ತವೆ, ಅವು ಸಭಿಕರನ್ನು ಚದರಿಸಿ ಬಿಡ್ತವೆ. ನಿಮ್ಮನ್ನು ಕಾಪಾಡಿಕೋಬೇಕು, ನಿಮ್ಮ ಹಿಂಡನ್ನು ಕಾಪಾಡಿಕೋಬೇಕು. So let me ask you, how are you guarding the flock? ಈಗ ನಿಮ್ಮನ್ನು ಪ್ರಶ್ನೆಯನ್ನು ಕೇಳ್ತೇನೆ, ನಿಮ್ಮ ಹಿಂಡನ್ನು, ನಿಮ್ಮ ಕುರಿಯ ಹಿಂಡನ್ನು ಹೇಗೆ ಪಾಲನೆ ಮಾಡ್ತಿದ್ದೀರಿ, ಹೇಗೆ ಕಾಪಾಡ್ತಿದ್ದೀರಿ? What are you doing today to guard the flock? ನಿಮ್ಮ ಕುರಿ ಹಿಂಡುಗಳನ್ನು ಕಾಪಾಡುವುದಕ್ಕೆ ಏನ್ ಮಾಡ್ತಿದ್ದೀರಿ? The shepherd would gather his flock into a safe place, and he would sit at the doorway to ensure that nobody could get in. ಕುರುಬನು ತನ್ನ ಕುರಿ ಹಿಂಡನ್ನು ಒಂದು ಕಡೆಗೆ ಸೇರಿಸಿ ಅವರ ಕುರಿಗಳು ಸುರಕ್ಷಿತವಾಗಿರುವುದಕ್ಕೆ ಒಂದು ವ್ಯವಸ್ಥೆ ಮಾಡಿ, ಬಾಗಿಲಲ್ಲಿ ಯಾವ ದುಷ್ಟ ಶಕ್ತಿಗಳು ಬರದಂತೆ ಆತನ ಬಾಗಿಲಲ್ಲಿ ಕಾದ್ಕೊಂಡಿರ್ತಾನೆ. And are you guarding the flock in the same way? ಅದೇ ರೀತಿಯಾಗಿ ನಿಮ್ಮ ಕುರಿಗಳನ್ನು ನೀವು ಕಾಯ್ತಿದ್ದೀರೋ? Verse 30 says, and from among your own selves men will arise, speaking perverse things to draw away the disciples after them. 30ನೇ ವಚನ, ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಳ್ಳುವರು. So Paul's got the elders, only the elders are there, and he says, among yourselves, among the group in Ephesus are going to rise perverse men speaking perverse things. ಪೌಲನು ಎಲ್ಲರನ್ನು ಕರೆದೆ, ಹಿರಿಯರನ್ನು ಮಾತ್ರ ಕರೆದು ಹಿರಿಯರಿಗೆ ಹೇಳ್ತಿದ್ದಾನೆ, ನಿಮ್ಮಲ್ಲಿ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಯನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಳ್ಳುವರು ಇದ್ದಾರೆ ಎಂಬುದಾಗಿ ಪೌಲನು ಹಿರಿಯರಿಗೆ ಹೇಳ್ತಿದ್ದಾನೆ. And notice who they're after. Notice who these people are after who are speaking perverse things. ನೋಡ್ರಿ, ಬೇರೆ ವ್ಯತ್ಯಾಸ ಬೋಧನೆಯನ್ನು ಮಾಡುವವರು ಇವರು ಯಾರು ಎಂಬುದಾಗಿ ಗಮನಿಸಿರಿ. ನಿಮ್ಮಲ್ಲಿ ಕೆಲವರು ಅಂತ ಹೇಳ್ತಿದ್ದಾನೆ. They want to draw away disciples. ಶಿಷ್ಯರನ್ನು ಅವರು ಬೇರೆ ಕಡೆಗೆ ಎಳೆಯವರಾಗಿದ್ದಾರೆ. So listen, it's very important to realize that embedded in this final conversation that Paul has with the elders of Ephesus is the idea of preaching the gospel and making disciples and protecting the disciples. ನೋಡ್ರಿ, ಈ ಪೌಲನು ಹಿರಿಯರ ಸಂಗಡ ಮಾಡುವಂತಹ ಸಂಭಾಷಣೆಯಲ್ಲಿ ಆತನು ಪ್ರಮುಖವಾದದ್ದು ಏನಂತಂದ್ರೆ, ಆತನು ಸಭೆಗೆ ಬೋಧಿಸುವುದರಲ್ಲಿಯೂ ಹಾಗೂ ಅವರನ್ನು ಕಾಯುವುದರಲ್ಲಿಯೂ, ಅದರಲ್ಲಿ ಇನ್ನು ಕೆಲವರು ಎದ್ದು ಅವರು ತಪ್ಪಾದ ಬೋಧನೆ ಮಾಡುವಂತಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾನೆ.
So in this last session of mine with you this year, and for a while, until the Lord brings me back around, ಇವತ್ತು ಈ ವರ್ಷದಲ್ಲಿ ನಿಮ್ಮ ಸಂಗಡ ನಾನು ಇರುವಂತ ಸೆಷನ್ ಕಡೇ ಸೆಷನ್ ಆಗಿದೆ. ದೇವ್ರ ಚಿತ್ತವಾದ ನಮ್ಮನ್ನು ತೀರಿ ಮತ್ತೆ ಸೇರಿಸಬಲ್ಲನು. ಇದರಲ್ಲಿ I want to admonish you to preach the gospel and make disciples. ನಾನು ನಿಮಗೆ ಒಂದೇ ಕಡೆಯದಾಗಿ ಒಂದು ಪ್ರಬೋಧಿಸ್ತೇನೆ ಅಂತಂದ್ರೆ, ನೀವು ಸಾರರಿ ಹಾಗೂ ಶಿಷ್ಯರನ್ನಾಗಿ ಮಾಡ್ರಿ. Preach the gospel and make disciples. ಸುವಾರ್ತೆ ಸಾರಿ ಅವರನ್ನು ಶಿಷ್ಯರನ್ನಾಗಿ ಮಾಡ್ರಿ. It was the essence of Paul's ministry and his main concern as he spoke to the elders for the last time. ಅಲ್ಲಿ ಕಡೆಯದಾಗಿ ಪೌಲನು ಶಿಷ್ಯರ ಸಂಗಡ ಮಾತಾಡ್ತಿದ್ದಾನೆ. ಆತನ ಕಳಕಳೆ ಇದು ಆತನ ಸೇವೆ ಮಾಡ್ಬೇಕೆಂಬುದಾಗಿ ಪ್ರಾಧಾನ್ಯತೆ ಕುರಿತು ತನ್ನ ಹೃದಯದ ಕಳಕಳಿಯನ್ನು ಅಪೇಕ್ಷೆಯನ್ನು ಹಿರಿಯರ ಸಂಗಡ ಮಾತಾಡ್ತಿದ್ದಾನೆ. Verse 31, Paul says, "Therefore be on the alert, remembering that night and day for a period of 3 years I did not cease to admonish each one of you with tears." ಆದ್ದರಿಂದ 31ನೇ ಹೇಳ್ತೇನೆ, ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳುವೆನೆಂದು ನಾನು ಜ್ಞಾಪಕ ಮಾಡಿಕೊಂಡು ಎಚ್ಚರಿಕೆವಾಗಿರಿ. So listen carefully. He says, be on the alert, be awake, be ready for something to happen. ಇಲ್ಲಿ ಹೇಳ್ತಾನೆ, ಆದ ಕಾರಣ ಕಣ್ಣೀರು ಸುರಿಸುತ್ತಾ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದೇನೆಂದ್ರೆ ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರಿಕೆವಾಗಿರಿ. Admonishing people day and night with tears. ಕಣ್ಣೀರು ಸುರಿಸುತ್ತಾ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳುವವರಾಗಿರಿ. So that they're not taken away by the wolves, these horrible wolves. ಮುಂಬರುವ ದಿನಗಳಲ್ಲಿ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬಂದು ನಿಮ್ಮನ್ನು ಪಕ್ಕಕ್ಕೆ ಅಡ್ಡದಾರಿಗೆ ಒಯ್ಯದಂತೆ ಎಚ್ಚರಿಕೆಯಾಗಿರಿ. Are you on the alert about the flock? ಅಲ್ಲಿ ನಿಮ್ಮ ಹಿಂಡಿನ ಬಗ್ಗೆ ಎಚ್ಚರಿಕೆ ಜಾಗೃತಿಯುಳ್ಳವರಾಗಿದ್ದೀರೋ? Are you awake and ready and looking out over the flock, admonishing them day and night? ಹಗಲು ಇರುಳು ಅವರಿಗೆ ಪ್ರಬೋಧನೆ ಮಾಡುತ್ತಾ ಬುದ್ಧಿ ಹೇಳುತ್ತಾ ಎಚ್ಚರಿಕೆಯಾಗಿ ಯಾರು ನನ್ನ ಕುರಿಗಳು ತಪ್ಪಿ ಹೋಗ್ತಾವೋ ಎಂಬುದಾಗಿ ಜಾಗೃತಿಯಾಗಿ ನೋಡ್ಕೊತಿದ್ದೀರಾ? Admonishing them even with tears? ಅಲ್ಲಿ ಕಣ್ಣೀರು ಸುರಿಸುತ್ತಾ ಅವರಿಗೆ ಪ್ರಬೋಧನೆ ಮಾಡ್ತಿದ್ದಾರಾ, ಬುದ್ಧಿ ಹೇಳ್ತಿದ್ದೀರಾ? This is Paul's exhortation to them as elders. ಇದು ಪೌಲನು ಆ ಹಿರಿಯರಿಗೆ ತಾನು ಮಾಡಿದ್ದನ್ನು ನೆನಪು ಮಾಡಿ ಹೇಳ್ತಿದ್ದಾನೆ. Verse 32 he says, "And now I commend you to God and to the word of his grace, which is able to build you up and give you the inheritance among all those who are sanctified." ಈಗ 32ನೇ ವಚನ ಹೇಳ್ತಾನೆ, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿ ಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿವೃದ್ಧಿಯನ್ನು ಉಂಟು ಮಾಡುವುದಕ್ಕೂ ಪವಿತ್ರಾತ್ಮರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. So he's told them to be on the alert, to guard themselves, to guard the flock. ಆತನು ಇನ್ನೂ ಹೆಚ್ಚಾಗಿ ಹೇಳಿದ್ದಾನೆಂದ್ರೆ ನಿಮ್ಮನ್ನು ಕಾಪಾಡಿಕೊಳ್ಳ್ರಿ, ನಿಮ್ಮ ಹಿಂಡನ್ನು ಕಾಪಾಡಿಕೊಳ್ಳ್ರಿ. He's told them to admonish the people even with tears day and night. ಆಮೇಲೆ ಅದನ್ನು ಇನ್ನೂ ಹೇಳಿದ್ದಾನೆ, ನಿಮ್ಮ ಜನರಿಗೆ ನಿಮ್ಮ ಹಿಂಡಿಗೆ ಕಣ್ಣೀರು ಸುರಿಸುತ್ತಾ ಹಗಲು ಇರುಳು ಬುದ್ಧಿ ಹೇಳುತ್ತಾ ಇರಿ. And now he says, I commend you to God. ಈಗ ನಿಮಗೆ ನಾನೊಂದು ಅಪ್ಪಣೆ ಕೊಡ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. And the word of his grace. ಆತನು ದೇವರ ವಾಕ್ಯದ ಕೃಪಾ ವಾಕ್ಯಕ್ಕೂ ನಿಮ್ಮನ್ನು ಕರ್ತನಿಗೆ ಒಪ್ಪಿಸಿ ಕೊಡ್ತೇನೆ. And now Paul makes a shift again. ಈಗ ಪುನಃ ಪೌಲ ತನ್ನ ಮಾತನ್ನು ಈ ಕಡೆ ಪ್ರಮುಖ ವಿಷಯಕ್ಕೆ ತಿರುಗಿಸ್ತಿದ್ದಾನೆ. He reminds them of what his ministry was like. He challenges them about their own ministry. And now he comes back to talk about himself again as he finishes this discourse. ಈಗ ಆತನು ತನ್ನ ಮಾತನ್ನು ಹೇಳ್ತಿರುವಾಗ ಆತನು ಹೇಗೆ ಸೇವೆ ಮಾಡ್ದ, ಅವರ ನಡುವೆ ನಮ್ರತೆಯಿಂದ ದೀನನಾಗಿ ಸೇವೆ ಮಾಡ್ದ. ಈಗ ಆಮೇಲೆ ನಂತರ ಆತನು ಹೇಗೆ ಮುಗಿಸಿದ, ಈಗ ಮುಂದೆ ತಾವು ಹೇಗೆ ಜಾಗೃತರಾಗಿರ್ಬೇಕೆಂಬುದಾಗಿ ಅವರಿಗೆ ಪ್ರಬೋಧನೆ ಮಾಡ್ತಿದ್ದಾನೆ.
In verse 33 he says, I have coveted no one's silver or gold or clothing. ಆಮೇಲೆ 33ನೇ ವಚನದಲ್ಲಿ ಹೇಳ್ತಾನೆ, ನಾನು ಯಾರ ಬಳಿಯಲ್ಲಿಯೋ ಬೆಳ್ಳಿ ಬಂಗಾರವನ್ನಾಗ್ಲಿ ಹೂಡಿಕೆ ತೊಡೆಗಳನ್ನಾಗ್ಲಿ ಬಯಸಲಿಲ್ಲ. Here's a good measurement tool for us as leaders. ನಾಯಕರಾದ ನಾವು ನಮಗೊಂದು ಮೌಲ್ಯನ ಮಾಡ್ಕೊಳ್ಬೇಕಾಗಿದೆ. Are you coveting anything someone else has? ಯಾರಾದ್ರೂ ಮನೆಗಳಲ್ಲಿ ನೀವು ಏನಾದ್ರೂ ಬಯಸೋರಾಗಿದ್ದೀರೋ? Their silver, their gold, or their clothes? ಅವರ ಬಟ್ಟೆ, ಬೆಳ್ಳಿ ಬಂಗಾರ, ಹುಡುಗು ತೊಡಿಗೆಗಳು ಏನಾದ್ರೂ ಬಯಸ್ತಾ ಇದ್ದೇವೋ? Are you coveting it? ಏನಾದ್ರೂ ಬಯಸ್ತಾ ಇದ್ದೇವೋ? ಆಸೆ ಪಡ್ತಿದ್ದೇವೋ? Verse 34, Paul says, you yourselves know that these hands have ministered to my own needs and to the men that were with me. 34ನೇ ವಚನದಲ್ಲಿ, ಈ ನನ್ನ ಕೈಗಳ ಕೆಲಸ ಮಾಡಿ ನನ್ನ ಕೊರತೆಗಳನ್ನು ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿಸಿದ್ದನ್ನು ನೀವೇ ಬಲ್ಲಿರಿ. In everything, verse 35, in everything I showed you that by working hard in this manner you must help the weak and remember the words of the Lord Jesus, that he said himself, it is more blessed to give than to receive. ಆಮೇಲೆ 35ನೇ ವಚನದಲ್ಲಿ ಹೇಳ್ತಾನೆ, ಎಲ್ಲಾ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ, ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂದು ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ಕೊಂಡಿರಬೇಕು ಅಂತ ಹೇಳ. Paul talks about the fact that he showed them how to work hard. ಆಮೇಲೆ ಪೌಲನು ಉದಾಹರಣೆಯಾಗಿ ಹೇಗೆ ಕಷ್ಟಪಟ್ಟು ಪ್ರಯಾಸಪಟ್ಟು ಕೆಲಸ ಮಾಡಬೇಕು ಎಂಬುದಾಗಿ ಮಾದರಿಯಾಗಿ ತೋರಿಸ್ತಾರೆ. He's setting up an example for the elders to work hard and not to want what other people have. ಅಷ್ಟೇ ಅಲ್ಲದೆ ಆತನು ಅವ್ರಿಗೆ ಉದಾಹರಣೆಯಾಗಿ ತಾನು ಎಲ್ಲ ವಿಷಯದಲ್ಲಿ ಮಾದರಿಯಾಗಿ ತಾನು ತನ್ನ ಕೈ ಕೆಲಸ ಮಾಡಿ ಅವ್ರಿಗೆ ಯಾರಿಗೂ ಭಾರವಾಗಿರಬಾರ್ದು ಎಂಬುದಾಗಿ ಅವರಿಗೆ ದುಡಿದು ಉದಾಹರಣೆಯಾಗಿ ತೋರಿಸಿದ. And at that point, Paul, it says in verse 36, Paul says, when he had said these things, he knelt down and he prayed with them all. ಈ ಮಾತುಗಳನ್ನು ಹೇಳಿದ ಆದ್ಮೇಲೆ ಅವರ ಮೊಣಕಾಲೂರಿಕೊಂಡು ಅವರೆಲ್ಲರ ಸಂಗಡ ಪ್ರಾರ್ಥನೆ ಮಾಡಿದನು. Let me pray for you. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. Father God, we thank you. ತಂದೆ ದೇವರೇ, ನಿನಗೆ ಸ್ತೋತ್ರ. For your word, Lord God. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ. And for the standard that it sets for our lives as leaders. ದೇವರೇ, ನಮ್ಮ ನಾಯಕರಾದ ನಮಗೆ ಒಂದು ಉದಾಹರಣೆಯಾಗಿ ಕೊಟ್ಟಿದ್ದೆ. So much richness and depth in this dialogue between Paul and the elders of Ephesus. ಪೌಲ ಎಫೆಸದ ಸಭೆಯಲ್ಲಿರುವಂತ ಹಿರಿಯರಿಗೂ ಹಾಗೂ ಪೌಲನ ನಡುವೆ ಆದಂತ ಈ ಸಂಭಾಷಣಾ ಮಾತುಗಳಿಗಾಗಿ ನಮಗೆ ಬೋಧನೆಗಾಗಿ ಸ್ತೋತ್ರ. Teach us, Lord God, to have the right heart. ಸರಿಯಾದ ಹೃದಯ ನಮ್ಮಲ್ಲಿ ಇರಲು ದೇವರೇ ನಮಗೆ ಬೋಧಿಸು, ಸಹಾಯ ಮಾಡು. To guard our heart and to guard the flock. ನಮ್ಮ ಹೃದಯಗಳನ್ನು ಹಾಗೂ ನಮ್ಮ ಕುರಿಯ ಸಭೆಯ ಹಿಂಡಿನ ಅವರನ್ನು ಕಾಯಲು ಸಹಾಯ ಮಾಡು. To remember that, Holy Spirit, you appointed us overseers of the church that Jesus bought with his blood. ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ಸಂಪಾದನೆ ಮಾಡಿದ ಸಭೆಯನ್ನು, ನಮ್ಮ ಕುರಿ ಹಿಂಡನ್ನು ಕಾಯಲು ದೇವರೇ ಪರಿಪಾಲನೆ ಮಾಡಲು ನಿನ್ನ ಕೃಪೆ ನಮಗೆ ಅನುಗ್ರಹಿಸು. That we'll be like Paul, Lord, that we'll preach in public and from house to house. ದೇವರೇ, ಸಭೆಯಲ್ಲಿಯೂ ಹಾಗೂ ಮನೆಯಲ್ಲಿಯೂ ಪೌಲನು ಹೇಗೆ ಸೇವೆ ಮಾಡಿದನೋ, ಉಪದೇಶ ಮಾಡಿದನೋ ಹಾಗೆಯೇ ನಾವು ಮಾಡಲು ನಮಗೆ ಕೃಪೆಯನ್ನು ಅನುಗ್ರಹಿಸು. Everything that's profitable. ಪ್ರತಿಯೊಂದು ಹಿತಕರವಾದದ್ದೆಲ್ಲವೂ. And that, Lord, we won't let our own estimation of our own value get in the way of finishing our course and the ministry that you gave us. ದೇವರೇ, ನೀನು ಕೊಟ್ಟಂತಹ ಸುವಾರ್ತೆಯನ್ನು ಇದರಲ್ಲಿ ಮಾಡುವುದರಲ್ಲಿ ನಮ್ಮ ಸ್ವಂತ ಲಾಭವೋ ಅಥವಾ ನಮ್ಮ ಪ್ರಾಣ ಉಳಿಸಿಕೊಳ್ಳದಂತೆ ನೋಡಿ ಅದನ್ನು ಎಣಿಸದಂತೆ ಕೃಪೆ ಮಾಡು. But we'll preach repentance toward God and faith in our Lord Jesus Christ.
ದೇವರ ಕಡೆಗೆ ಪಶ್ಚಾತ್ತಾಪ ಪಟ್ಟು ತಿರುಗಿಕೊಳ್ಳಬೇಕು ಹಾಗೂ ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆಯನ್ನು ಸಾರಬೇಕೆಂಬುದೇ ದೇವರ ನಮಗೆ ನಮ್ಮ ಪ್ರಮುಖ ವಾಕ್ಯವಾಗಿರಲಿ. That we'll be able to finish our course, Lord, in our ministry, to testify solemnly of the gospel of the grace of God. ದೇವರ ಕೃಪೆಯಿಂದ ಕೊಟ್ಟಂತ ಸುವಾರ್ತೆ ಈ ಸೇವೆಯನ್ನು ದೇವರೇ ಈ ಓಟವನ್ನು ದೇವರೇ ನಾವು ಕೊನೆಯ ಕಡೆಗಾಣಿಸುವುದಕ್ಕೆ ನೆರವೇರಿಸುವುದಕ್ಕೆ ನಿನ್ನ ಸಹಾಯ ನಮಗೆ ಅನುಗ್ರಹಿಸು. In Jesus' name. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. Hallelujah. Amen. 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 Praise the Lord. Praise. Amen. Praise the Lord. Praise the Lord. Yeah. Praise. Pastor Hello. Benny, back to you, my friend. Thank Benny. you, Pastor John. Thank you. And Pastor John. Brother Joel is here. And Joel and Yes, brother. Are you this able is to the hear me? last Are you able meeting. to hear me? Yes, 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 yes. Okay, Yes. okay. I'm in another meeting. I just came out. I just wanted to, I want to thank each one of you for allowing, this facilitation of teaching as the New Testament Church, worldwide. We, the people of God, no denomination, no organization, but believing the restoration of the body of Christ around the world is an organism. We function. Please translate, according to- Pastor Sundar. Please translate. ಯಾ ಈ ರೀತಿ ಬೋಧನೆ ಮಾಡೋದಕ್ಕೆ ಕಲಿಯುವುದಕ್ಕೆ ಈ ರೀತಿ ಅನುಕೂಲ ಮಾಡೋದಕ್ಕೆ ನೀವೆಲ್ಲರೂ ಧನ್ಯವಾದಗಳು. ಇದು ನಮ್ದು ಸಂಸ್ಥೆ ಅಲ್ಲ, ದೇವರ ಅಂಗಗಳಾಗಿದ್ದು ನಾವು ಕರ್ತನ ಸೇವೆಯನ್ನು ನಾವೆಲ್ಲರೂ ಮಾಡೋರಾಗಿದ್ದೇವೆ. People from USA, people from Mexico, people from Japan, people from all over the world, even people from India. We are able to teach the world, and world is teaching one body, one Man. Christ, one Lord. ಒಬ್ಬನೇ ಕ್ರಿಸ್ತನು, ಒಬ್ಬನೇ ದೇವನು ಹಾಗೂ ಸಾರ್ವತ್ರಿಕವಾಗಿ ನಾವು ಬೇರೆ ದೇಶಗಳು ಮೆಕ್ಸಿಕೋದಿಂದ, ಜಪಾನ್ ಇಂದ ಎಲ್ಲ ದೇಶಗಳಿಂದ ಒಂದಾಗಿ ನಾವು ಕೂಡಿ ನಾವು ಕಲಿಯೋರಾಗಿದ್ದೇವೆ. I'm strongly believing the relationship with Pastor Benny and all his friends, all the people that work with him are highly respected. I want to thank Pastor Benny for allowing Pastor John and myself to minister to you. ನಿಮಗೆ ಸೇವೆ ಮಾಡೋದಕ್ಕೆ ಪಾಸ್ಟರ್ ಬೆನ್ನಿ ಅವರು, ಅವ್ರ ಜೊತೆಗಿರುವಂತಹ ತಂಡ, ಪಾಸ್ಟರ್ ಜಾನ್ ಹಾಗೂ ನಾನು ನಿಮಗೆ ಸೇವೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ. ನಿಮಗೆ ವಿಶೇಷ ಧನ್ಯವಾದಗಳು. Thank you. We are blessed, Pastor. We are blessed. John Thank is you. going to, myself and Pastor John will be coming in 2025 to Karnataka to hold a big pastors conference. Amen. Amen. And a crusade. Amen. ಕರ್ನಾಟಕಕ್ಕೆ ಮುಂದಿನ ವರ್ಷ 2025ರಲ್ಲಿ ಜಾನ್ ಆಗಿ ನಾನು ಬರ್ತೇವೆ. ಕರ್ನಾಟಕದಲ್ಲಿ ದೊಡ್ಡ ಕೂಟ ಮಾಡೋಣ, ಪಾಸ್ಟರ್ಸ್ ಕಾನ್ಫರೆನ್ಸ್ ಮಾಡೋಣ. Amen. You need to pray for that. You need to pray for that. ನೀವು ಅದಕ್ಕಾಗಿ ನೀವು ಪ್ರಾರ್ಥಿಸಬೇಕು. And also in January we are going to have Karnataka pastors Bible study students, those who are coming all the every Thursdays. We are going to have 14th, 15th and 16th study seminar for 8 or 10 families at the most. You and your wife are welcome at the request of Pastor Benny. ಮಾಡಿ ಜನವರಿ 14, 15, 16 ತಾರೀಕು 3 ದಿನ ಕುಟುಂಬ ಸಮೇತ ಜನರು ಅಲ್ಲಿ ಪಾಸ್ಟರ್ಸ್ ಕಾನ್ಫರೆನ್ಸ್ ಬೈಬಲ್ ಸ್ಟಡಿ ಮಾಡ್ಬೇಕೆಂಬುದಾಗಿ ಯೋಚನೆ ಮಾಡ್ತಿದ್ದೇವೆ. ನೀವು ಇರ್ಲೇಬೇಕು. ಅದು myself and a prophet Jeff Brown from UK is coming. ನಾನಿಂದ ಪಾಸ್ಟರ್ ಜೆಫ್ ಬ್ರೌನ್ ಪ್ರವಾದಿ ಅವರು ಬರ್ತಿದ್ದೇವೆ. And please continue to pray. You are going to have Dr. Scott Silverberg from January onwards for 1 year. 1 ವರ್ಷ Amen. ಅವರು 1 ವರ್ಷ ಅವರು ಈ ಮುಂದಿನ ವರ್ಷ ಅವರು ಬೋಧನೆ ಮಾಡ್ಲಿಕ್ಕಿದ್ದಾರೆ. Dr. Silverberg is a wonderful man of God. Dr. Silverberg ಅವರು ಒಳ್ಳೆ ದೇವ ಸೇವಕ. And Dr. John Moon is an apostolic. I am inviting him to be the international
Churches Together Fellowship Apostolic Team. ಜಾನ್ ಅವರು ಅಪೋಸ್ಟಲಿಕ್ ಟೀಮ್ ಅವ್ರಿಗಾಗಿ ಒಳ್ಳೆ ಅಪೋಸ್ತಲರಾಗಿದ್ದಾರೆ. ಇಂಟರ್ನ್ಯಾಷನಲ್ ಚರ್ಚಸ್ ಟುಗೆದರ್ ಅವ್ರ ಫೆಲೋಶಿಪ್ ಅಲ್ಲಿ ಅವರನ್ನ ನಾನು ಸ್ವಾಗತಿಸ್ತೇನೆ. And I want to thank you for everything, and let's hope the best things begin to prophesy. You have never seen, you have never heard, no eyes have seen, no ears have heard, no heart has perceived, yet such a glorious things are going to take place in next 5 years. ಮುಂದಿನ 5 ವರ್ಷ ಆಗ್ಬೇಕಾಗಿರುವಂತದ್ದು ದೇವರು ನಮಗಾಗಿ ಇಟ್ಟಿರುವಂತದ್ದನ್ನು ಕಣ್ಣು ಕಾಣ್ಲಿಲ್ಲ, ಕಿವಿ ಕೇಳಿಲ್ಲ, ಹೃದಯಗಳು ಅವುಗಳನ್ನು ಗ್ರಹಿಸಿಲ್ಲ, ಅಂತವುಗಳನ್ನ ನೀವು ನೋಡ್ಲಿಕ್ಕಿದ್ದೀರಿ. You and your families, your churches are going to leap and rejoice and travel world. ನೀವು ನಿಮ್ಮ ಸಭೆಯವರು ಬೇರೆ ಬೇರೆ ದೇಶಗಳಲ್ಲಿ ಸ್ಥಳಗಳಲ್ಲಿ ಪ್ರಯಾಣ ಮಾಡೋರಾಗಿದ್ದೀರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Thank you, Pastor Benny. Thank you, Pastor Dr. John. We love you, we respect, and finally we want to give virtual claps. Everybody, come on, virtual claps to Dr. John Moon. 1, 2, 3, 4, 5, 6, 7, 8, 9, and 10. Thank you. I love you. Thank you. I love you, Thank Joel. you. Thank you, Love you. Apostle. Thank you. Love you, John. Bye for now. Bye. Thank you. Bye. Thank you, Pastor John. We are going to miss you, Yeah. Physical we'll see you in India. but we'll meet you physically. And Merry Christmas in advance. Merry Christmas. Have a blessed season. Yes, You Merry know. Christmas to all of you. God bless you. It's been such Merry a pleasure Christmas. to be with Merry you. Christmas. Praise the Lord. Yes. So thank you, Pastor Shankar and all the men of God for joining. So next month we will continue our teachings. Next month, from January. ಮುಂದಿನ ವರ್ಷ ಜನವರಿಗೆ ನಮ್ಮ ಬೋಧನೆ ಮತ್ತೆ ಶುರು ಮಾಡೋಣ. Amen. ಆಮೆನ್. So we will sign off here and we will keep in touch. ಇಲ್ಲಿಂದ ನಾವು ಹೊರಟು ಹೋಗೋಣ, ಮತ್ತೆ ಸಂಪರ್ಕದಲ್ಲಿರೋಣ. Good night, everyone. ಶುಭರಾತ್ರಿ Bye. ಎಲ್ಲರಿಗೂ. Bye.